ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ RRB ಗ್ರೂಪ್ ಡಿ ಎಕ್ಸಾಮ್ಗೆ ತಯಾರನ್ನ ನಡೆಸುವಂತ ಅಭ್ಯರ್ಥಿಗಳಿಗೆ ನಾವು ಡೈಲಿ 8 ಗಂಟೆಗೆ ಕ್ಲಾಸಸ್ ಅನ್ನ ನಿಮ್ಗಾಗಿ ತರ್ತಾ ಇದ್ದೇವೆ. ಇದರಲ್ಲಿ ನಾವು ಇಂಪಾರ್ಟೆಂಟ್ ಆಗಿರುವಂತಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ದಿಂದ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಗಳಿದಾವೆ, ಯಾವ್ದು ಬರುವಂತ ಸಂಭವನೀಯತೆ ಇದೆ, ಆ ಕ್ವಶನ್ಸ್ ಗಳನ್ನ ನಾವು ಈ ಒಂದು ಸೀರೀಸ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ, ನಿಮ್ಗೆ ಹೇಳ್ಕೊಡ್ತಾ ಇದ್ದೇವೆ. ಸೊ ಇವತ್ತು ನಾವು 10ನೇ ಕ್ಲಾಸಿಗೆ ಬಂದೇವಿ ಅಂತಂದ್ರೆ 10ನೇ ವಿಡಿಯೋ ಆಗಿದೆ, ಇದು 10th ವಿಡಿಯೋ ಆಗಿದೆ. ಇದರಲ್ಲಿಯೂ ಕೂಡ ನಾವು ಇವತ್ತು 20 ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಈ ಒಂದು ಕ್ಲಾಸಸ್ ಗಳನ್ನ ಎಲ್ಲವುಗಳನ್ನ ನೋಡ್ರಿ, 25 ಕ್ಲಾಸಸ್ ಗಳನ್ನ ನಿಮ್ಗೆ ಫ್ರೀ ಆಗಿ ಕೊಡಾಕತ್ತೇವಿ. 25 ಕ್ಲಾಸಸ್ ಗಳಿಂದ 25 ಮಾರ್ಕ್ಸ್ ಗಳು ಖಂಡಿತ ನಿಮ್ಗೆ ಬರ್ತಾವೆ. ಸೈನ್ಸ್ ದಲ್ಲಿ ಗ್ರೂಪ್ ಡಿ ಎಕ್ಸಾಮ್ಗೆ 25ರಲ್ಲಿ 25 ನೀವು ಖಂಡಿತ ಮಾಡಬಹುದು. ಓಕೆ, ಈ ಒಂದು ಸೀರೀಸ್ ಅಲ್ಲಿ ನಾವು ಮಾಡ್ತಾ ಇರುವಂತದ್ದು ALP ಯ ಕ್ವಶನ್ ಪೇಪರ್ಸ್ ಗಳು, ಟೆಕ್ನಿಷಿಯನ್ ಕ್ವಶನ್ ಪೇಪರ್ ಗಳಾಗಿರ್ಬಹುದು, ಆಮೇಲೆ ಗ್ರೂಪ್ ಡಿ ಯ ಕ್ವಶನ್ ಪೇಪರ್ ಗಳಾಗಿರ್ಬಹುದು. ಓಕೆ, ಸೊ ಇವು ಎಲ್ಲವುಗಳನ್ನ ನಾವು ಇದರಲ್ಲಿ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಓಕೆ, ಸೊ ಸಂಪೂರ್ಣವಾಗಿ ಎಲ್ಲಾ ವಿಡಿಯೋಸ್ ಗಳನ್ನ ನೋಡ್ರಿ. ಕ್ವಶನ್ ಬಂದ ತಕ್ಷಣ ವಿಡಿಯೋವನ್ನ ಪಾಸ್ ಮಾಡ್ಬೇಕು, ನಿಲ್ಲಿಸ್ಬೇಕು, ನಿಮ್ಮ ಆನ್ಸರ್ ಅನ್ನ ಕಮೆಂಟ್ ಮಾಡ್ಬೇಕು. ಆಮೇಲೆ ಈ ವಿಡಿಯೋ ಮುಗಿದ ನಂತರ 20ರಲ್ಲಿ ಎಷ್ಟು ಕ್ವಶನ್ಸ್ ಗಳು ಸರಿ ಆಗ್ತಾ ಇದಾವು ಅನ್ನೋದನ್ನ ನೀವು ಖಚಿತಪಡಿಸ್ಕೋಬೇಕು. ಅದ್ರ ಜೊತೆಗೆ 20ರಲ್ಲಿ 17-18 ಮಾರ್ಕ್ಸ್ ಗಳು ಏನಾದ್ರೂ ನೀವು ಕರೆಕ್ಟ್ ಮಾಡಕತ್ತೀರ ಅಂದ್ರ ಈ ಸಲ ನಿಮ್ದು RRB ಗ್ರೂಪ್ ಡಿ ಎಕ್ಸಾಮ್ ಪಕ್ಕಾ ಕ್ಲಿಯರ್ ಆಗೇ ಆಗ್ತೈತಿ. ಓಕೆನಾ? ಅದ್ರ ಜೊತೆಗೆ ಏನಾದ್ರು ಡೌಟ್ಸ್ ಗಳಿದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ವಾಟ್ಸ್ಆಪ್ ಮೆಸೇಜ್ ಮಾಡಬಹುದು 8861927838 ನಂಬರ್ಗೆ. ಎಕ್ಸಾಮ್ಗೆ ರಿಲೇಟೆಡ್ ಇರುವಂತದ್ದು ಏನಾದ್ರು ಇದ್ರೆ ಮೆಸೇಜ್ ಇರ್ತಕ್ಕಂಥ ನೀವು ಮಾಡಬಹುದು. ಓಕೆ ರೈಟ್, ಸೊ ಈಗ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡೋಣ. ಎಲ್ಲರೂ ರೆಡಿ ಆಗ್ರಿ. ಎಷ್ಟು ಕ್ವಶನ್ಸ್ ಗಳು ಸರಿ ಆಗ್ತವೆ ನಿಮ್ದು ನೋಡ್ತಾ ಹೋಗೋಣ. ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಈಗಾಗಲೇ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಏನು ಅಂತಂದ್ರೆ ಗ್ರೂಪ್ ಡಿ ಎಕ್ಸಾಮ್ಗೆ ತಯಾರನ್ನ ನಡೆಸುವಂತ ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆಯಲ್ಲಿ ಕಂಪ್ಲೀಟ್ ಪ್ಯಾಕೇಜ್, ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ. ಈ ಕೋರ್ಸ್ ದಲ್ಲಿ ನಿಮ್ಗ GK ಯ ಎಲ್ಲ ಸಬ್ಜೆಕ್ಟ್ ಗಳು, ಮ್ಯಾಥ್ಸ್, ರೀಸನಿಂಗ್, ಆಮೇಲೆ ಸೈನ್ಸ್, ಈ ಎಲ್ಲ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು ಇರ್ತಾವು ಈ ಒಂದು ಕೋರ್ಸ್ ದೊಳಗ. ಆಮೇಲೆ ಅದ್ರ ಜೊತೆಗೆ PDF ನೋಟ್ಸ್ ಇರ್ತಾ ಇದೆ, ಮಾಕ್ ಟೆಸ್ಟ್ ಇರ್ತೈತಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲಾನು ಕೂಡ ನಿಮ್ಗೆ ಈ ಪ್ಯಾಕೇಜ್ ಅಲ್ಲಿ ಸಿಗ್ತಾ ಇದೆ. ಓಕೆನಾ? ಸೊ ಈ ಒಂದು ಕಂಪ್ಲೀಟ್ ಏನ್ ಕೋರ್ಸ್ ಐತಿ ಇಷ್ಟು ಮಾಡಿದ ಅಂತಂದ್ರೆ ಖಂಡಿತ ನಿಮ್ದು ಸ್ಕೋರ್ 100ರಲ್ಲಿ 80+ ಇರ್ತಕ್ಕಂಥದ್ದು ಸ್ಕೋರ್ ಆಗಿ ಆಗ್ತೈತಿ. ನೀವು ಈ ಸಲ ಎಕ್ಸಾಮ್ ನಲ್ಲಿ 70ರಿಂದ 75 ಮಾಡಿರ ಅಂತಂದ್ರ ಖಂಡಿತ ನಿಮ್ಮ ಸೆಲೆಕ್ಷನ್ ಗ್ರೂಪ್ ಡಿ ಎಕ್ಸಾಮ್ ಆಗ್ತೈತಿ. ಬಟ್ ಈ ಕೋರ್ಸ್ ಇಂದ 80+ ನೀವು ಸ್ಕೋರ್ ಅನ್ನ ಮಾಡಬಹುದು. ಇದು ಆಕ್ಚುಲಿ ಫೀಸ್ 2000 rupees ಇದೆ. ಈ ಕಂಪ್ಲೀಟ್ ಪ್ಯಾಕೇಜ್ ಅದ್ದು ಆಫರ್ ಫೀಸ್ ದಲ್ಲಿ ನಾವು ಕೊಡಾಕತ್ತೇವೆ 1500 rupees ದಲ್ಲಿ ಬೇಗನೆ ಇರುವಂತದ್ದು ಕ್ಲಾಸಸ್ ಅನ್ನ ತಗೊಂಡು ನಿಮ್ಮ ಸಿಲೆಬಸ್ ಅನ್ನ ಮುಗಿಸಬಹುದು, ಕಂಪ್ಲೀಟ್ ಮಾಡಬಹುದು. ಈ ಒಂದು ಎಲ್ಲಾ ಕ್ಲಾಸಸ್ ಗಳನ್ನ ನೀವು 40 days ಒಳಗಡೆ ಡೈಲಿ 6 hours, ಡೈಲಿ 6 ಗಂಟೆಯನ್ನ ಕ್ಲಾಸಸ್ ಗಳನ್ನ ನೋಡಿ ನೀವು 40 ದಿನಗಳ ಒಳಗಡೆನೆ ಈ ಎಲ್ಲಾ ಪ್ಯಾಕೇಜ್ ಅನ್ನ ಮುಗಿಸಬಹುದು. ಸೊ ಈ ಪ್ಯಾಕೇಜ್ ಪರ್ಚೇಸ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಒಂದು ವಾಟ್ಸ್ಆಪ್ ನಂಬರ್ ಇದೆ 8861927838 ನಂಬರ್. ಈ ನಂಬರ್ಗೆ ನಮ್ಗೆ ನೀವು ಒಂದು ಮೆಸೇಜ್ ಅನ್ನ ಮಾಡ್ಬೇಕು, ವಾಟ್ಸ್ಆಪ್ ಮೆಸೇಜ್ ಗ್ರೂಪ್ ಡಿ 2025 ಅಂತೇಳಿ. ಇದನ್ನ ಕಳಿಸಿದ ಮೇಲೆ ನಾವು ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ನೀವು ಫೀಸ್ ಪೇಡ್ ಮಾಡಿ ನಮ್ಗ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸಿದ್ರಿ ಅಂತಂದ್ರ ನಾವು ನಿಮ್ಗ ಎಲ್ಲಾ ಕ್ಲಾಸಸ್ಗಳು, PDF ನೋಟ್ಸ್ಗಳು ಎಲ್ಲವುಗಳನ್ನ ಕಳಿಸ್ತೇವೆ. ಓಕೆನಾ? ಎಲ್ಲಾ ಸಬ್ಜೆಕ್ಟ್ ಇರ್ತೈತ್ರಿ ಇದ್ರಲ್ಲಿ. ಓಕೆ, ಬೇಗನೆ ಜಾಯ್ನ್ ಆಗ್ರಿ, ಇನ್ನ ಟೈಮ್ ಐತಿ. November 17 ಅಂತ ನೋಟಿಫಿಕೇಶನ್ ಬಂದೈತಿ. ಅಷ್ಟೊಳಗ ನೀವು ಎಲ್ಲಾ ಸಿಲೆಬಸ್ ಅನ್ನ ಇದನ್ನ ಮುಗಿಸಬಹುದು. ಇವತ್ತಿನ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲಿದೆ. ವಿಡಿಯೋವನ್ನ ಪಾಸ್ ಮಾಡ್ರಿ, ಆಮೇಲೆ ಇದಕ್ಕೆ ಆನ್ಸರ್ ಏನು ಅನ್ನೋದನ್ನ ಬೇಗನೆ ಕಮೆಂಟ್ ಮಾಡ್ರಿ. ಈ ಕೆಳಗಿನ ಯಾವ ಲೋಹೀಯ ಆಕ್ಸೈಡ್ ನೀರಿನಲ್ಲಿ ಕರಗುತ್ತೈತಿ ಅಂತೇಳಿ ಹೇಳ್ಯಾರ ಇಲ್ಲಿ. ಇವೆಲ್ಲ ಲೋಹಗಳನ್ನ ಇದಾವು. ಆಮೇಲೆ ಸೋಡಿಯಂ ಇದೆ, ಕಬ್ಬಿಣ ಇದೆ, ಕಾಪರ್ ಇದೆ, ಲೆಡ್ ಇದೆ, ಎಲ್ಲಾನು ಇದಾವು. ಇವು ಏನು ಅಂತಂದ್ರೆ ನೀರಿನಲ್ಲಿ ಯಾವ್ದು ಕರಗುತ್ತೈತಿ ಇದರಲ್ಲಿ ನಮ್ಗ ಹೇಳ್ಬೇಕಾಗೈತಿ. ಬೇಗನೆ ಆನ್ಸರ್ ಅನ್ನ ಮಾಡ್ರಿ, ನೋಡೋಣ ಏನಿದ್ರ ಆನ್ಸರ್ ಆಗತ್ತೆ ಅಂತೇಳಿ. ನೋಡ್ರಿ, ಇದರಲ್ಲಿ ಟೋಟಲ್ ಆಗಿ 2 ಲೋಹೀಯ ಆಕ್ಸೈಡ್ ಗಳಿದಾವು. ಅವು ಯಾವ್ದು ಅಂತಂದ್ರ ಸೋಡಿಯಂ ಆಕ್ಸೈಡ್, ಆಮೇಲೆ ಪೊಟ್ಯಾಷಿಯಂ ಆಕ್ಸೈಡ್. ಇವು ಏನು ಅಂತಂದ್ರೆ 2 ತರಹದ ಲೋಹದ ಆಕ್ಸೈಡ್ ಗಳಿದಾವು. ಈ 2 ಲೋಹದ ಆಕ್ಸೈಡ್ ಗಳು ಮಾತ್ರ ಎದ್ರೊಳಗ್ ಕರಗ್ತಾವು, ನೀರಿನಲ್ಲಿ ಕರಗ್ತಾವ. ಇವು ಎದ್ರೊಳಗ್ ಕರಗ್ತಾವು, ನೀರಿನಲ್ಲಿ ಏನಾಗ್ತಾವ, ಇವು ಕರಗುತ್ತವೆ.
ಓಕೆನಾ. ನೀರಿನಲ್ಲಿ ಕರಗುವಂತ ಲೋಹೀಯ ಆಕ್ಸೈಡ್ಗಳು ಯಾವುದು? ಸೋಡಿಯಂ ಆಕ್ಸೈಡ್, ಆಮೇಲೆ ಇನ್ನೊಂದು ಪೊಟ್ಯಾಷಿಯಂ ಆಕ್ಸೈಡ್ ಇರ್ತಕ್ಕಂಥದ್ದು ನೀರಿನಲ್ಲಿ ಕರಗ್ತೈತಿ. ಸೊ ಇದ್ರೊಳಗೆ ಯಾವ್ದೈತಿ ನೋಡ್ರಿ, ಇಲ್ಲಿ ಸೋಡಿಯಂ ಆಕ್ಸೈಡ್ ಐತಿ. ಆಪ್ಷನ್ ನಂಬರ್ 1 ಇದಕ್ಕ ಸರಿ ಆನ್ಸರ್ ಆಗ್ತೈತಿ. ಈ ಒಂದು ಲೋಹೀಯ ಆಕ್ಸೈಡ್ ಗಳನ್ನ ನಾವು ನೀರಿನಲ್ಲಿ ಹಾಯಿಸಿದಾಗ, ನೀರಿನಲ್ಲಿ ಇವುಗಳನ್ನ ಕರಗಿಸಿದಾಗ ನಮಗ್ ಏನು ಸಿಗತೈತಿ ಅಂತ ಏನು ಕೂಡ ಪ್ರಶ್ನೆ ನಮಗ ಕೇಳ್ತಾರೆ. ಇದನ್ನ ನೀರಿನಲ್ಲಿ ಹಾಯಿಸಿದಾಗ ನಮಗ್ ಏನ್ ಸಿಗ್ತೈತಿ? ಸೋಡಿಯಂ ಹೈಡ್ರಾಕ್ಸೈಡ್ ಸಿಗ್ತೈತಿ. ಆಮೇಲೆ ಪೊಟ್ಯಾಷಿಯಂ ಆಕ್ಸೈಡ್ ಅನ್ನ ನಾವು ನೀರಿನಲ್ಲಿ ಕರಗಿಸಿದಾಗ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ನಮಗ ಸಿಗ್ತೈತಿ. ಓಕೆ, ಏನ್ ಸಿಗ್ತೈತಿ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ಬಹುದು ನಾವು. ಇದಕ್ಕ ಒಂದೇ ಆಪ್ಷನ್ ಆಗ್ತೈತಿ ಸೋಡಿಯಂ ಆಕ್ಸೈಡ್. ಓಕೆ ರೈಟ್. ಎರಡನೇ ಪ್ರಶ್ನೆ ನೋಡ್ರಿ, ಸರಳ ಸಕ್ಕರೆಗಳಿಂದ ಸಂಕೀರ್ಣ ಸಕ್ಕರೆಯನ್ನು ತಯಾರಿಸಬಹುದು. ಯಾವ್ದು ತಯಾರಿಸ್ತೈತಿ? ನಮ್ಮ ಜೀವಕೋಶಗಳಿರ್ತವೆ, ಹೌದಾ? ಜೀವಕೋಶಗಳೇ ಬಹಳಷ್ಟು ಕಾರ್ಯಗಳಿರ್ತಾವ. ಮೈಟೋಕಾಂಡ್ರಿಯಾ, ಗಾಲ್ಜಿ ಬಾಡಿ ಇರ್ತೈತಿ, ಲೈಸೋಸೋಮ್ ಇರ್ತೈತಿ, ಹೌದಾ? ರೈಬೋಸೋಮ್ಸ್ ಗಳಿರ್ತವೆ. ಬಹಳಷ್ಟು ಕಣದಂಗಗಳನ್ನ ನಾವು ಇದರಲ್ಲಿ ನೋಡ್ತಿರ್ತೇವೆ. ಸೊ ಇದರಲ್ಲಿ ಏನ್ ಕೇಳ್ಯಾರ ಅಂತಂದ್ರ, ಕಾಂಪ್ಲೆಕ್ಸ್ ಶುಗರ್ ಮೇ ಬಿ ಮೇಡ್ ಫ್ರಮ್ ಸಿಂಪಲ್ ಶುಗರ್. ಸೊ ಸಿಂಪಲ್ ಆಗಿರುವಂತಹ ಸಕ್ಕರೆಯಿಂದ ಅದನ್ನ ಕಾಂಪ್ಲೆಕ್ಸ್ ಶುಗರ್ಗೆ ಯಾರು ಪರಿವರ್ತನೆ ಮಾಡ್ತಾರೋ ಇದರಲ್ಲಿ ಅಂತ ಹೇಳ್ಯಾರೆ. ಅದಕ್ಕೆ ಸರಿ ಆನ್ಸರ್ ಇರುವಂತದ್ದು ಗಾಲ್ಜಿ ಅಪೆರಟಸ್. ಓಕೆ, ಗಾಲ್ಜಿ ಬಾಡಿ ಅಂತ ಏನ್ ಹೇಳ್ತೇವೆ ನಾವು? ಗಾಲ್ಗಿ ಸಂಕೀರ್ಣ ಅಂತ ಹೇಳ್ತೇವೆ ನಾವು. ಇದನ್ನ ಏನಂತ ಹೇಳ್ತೇವೆ? ಗಾಲ್ಗಿ, ಕನ್ನಡದಲ್ಲಿ ಗಾಲ್ಗಿ ಸಂಕೀರ್ಣ. ಇವು ಏನ್ ಮಾಡ್ತಾವು? ಸಿಂಪಲ್ ಶುಗರ್ ದಿಂದ ಕಾಂಪ್ಲೆಕ್ಸ್ ಶುಗರ್ ಆಗಿ ಪರಿವರ್ತನೆ ಮಾಡ್ತಾವು ನಮ್ಮ ಜೀವಕೋಶದಲ್ಲಿ. ಆಪ್ಷನ್ ನಂಬರ್ ಡಿ ಇದಕ್ಕೆ ಏನಾಗುತ್ತೆ? ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಓಕೆನಾ. ಸೊ ಕ್ಲಾಸಸ್ ಅನ್ನ ಬೇಗನೆ ಎಲ್ಲರೂ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ. 10ನೇ ಕ್ಲಾಸ್ ಇದೆ, 25 ಕ್ಲಾಸಸ್ ಬರ್ತಾವು. ಒಂದ್ ಕ್ಲಾಸ್ ಇವತ್ತು ನೋಡ್ರಿ ಅಂದ್ರೆ 1 ಮಾರ್ಕ್ಸ್ ಪಕ್ಕಾ ಬರ್ತೈತಿ ನಿಮಗೆ. ನಿಮ್ಮ ಎದ್ರೊಳಗೆ ಹೇಳ್ರಿ? ನಿಮ್ಮ ಎಕ್ಸಾಮ್ ದಲ್ಲಿ. ಸೊ ಅಷ್ಟು ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್ಸ್ ಗಳನ್ನ ನಿಮ್ ಜೊತೆಗೆ ಡಿಸ್ಕಷನ್ ಮಾಡಕತ್ತೀವಿ. ಆಮೇಲೆ ಇದ್ರೊಳಗೆ ಏನ್ ನಾನು ಎಕ್ಸ್ಪ್ಲನೇಷನ್ ಮಾಡ್ತಿರ್ತೀನಿ, ಆ ಎಕ್ಸ್ಪ್ಲನೇಷನ್ ಕೂಡ ನೋಟ್ಸ್ ಮಾಡ್ಕೊಂತ ಹೋಗ್ರಿ. ಆಮೇಲೆ ಇದ್ರದ PDF ಇರ್ತಕ್ಕಂಥದ್ದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಒಳಗ, ಆಮೇಲೆ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಮಾತ್ರ ಇದನ್ನ ಶೇರ್ ಮಾಡ್ಲಿಕ್ಕೆ ಆಗುತ್ತೆ ನಮ್ಗೆ. ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಜಾಯ್ನ್ ಆಗ್ರಿ. ಟೆಲಿಗ್ರಾಮ್ ಗ್ರೂಪ್ ದ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತೈತಿ. ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ರಿ. ಟೆಲಿಗ್ರಾಮ್ ಗ್ರೂಪ್ ದಲ್ಲಿ PDF ಇರ್ತಕ್ಕಂಥದ್ದು, ಈ ಕ್ಲಾಸಸ್ PDF ಸಿಗ್ತಾ ಇದೆ ಅಲ್ಲಿ. ಓಕೆನಾ, ಡೌನ್ಲೋಡ್ ಮಾಡಿ ನೀವು ನೋಡ್ಕೋಬಹುದು. ಆಮೇಲೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರ್ತಕ್ಕಂಥವ್ರು ಇದ್ರಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ ಇಟ್ಕೊಳ್ರಿ. ಡೈಲಿ ಕ್ಲಾಸಸ್ಗಳು ನಿಮ್ಗೆ ಸಿಗ್ತಿರ್ತಾವ. ಮೂರನೇದ್ ನೋಡ್ರಿ, ರುದರ್ಫೋರ್ಡ್ ಅವರ ಪ್ರಯೋಗದಲ್ಲಿ ಅವರನ್ನು ಚಿನ್ನದ ಹಾಳೆಯಿಂದ ತೆಗೆದುಕೊಳ್ಳಲಾಯ್ತು. ಒಂದು ಚಿನ್ನದ ಹಾಳೆಯನ್ನ ತಗೋತಾರ ಅವ್ರ ಪ್ರಯೋಗ. ಈ ಚಿನ್ನದ ಹಾಳೆ ಸುಮಾರು ಎಷ್ಟು ದಪ್ಪವಾಗಿತ್ತು ಅಂತ ಕೇಳ್ಯಾರ. ಸೊ ರುದರ್ಫೋರ್ಡ್ ಅವರು ಏನ್ ಮಾಡ್ತಾರ ಅಂತಂದ್ರ, ಒಂದ ಚಿನ್ನದ ಈ ರೀತಿ ಇರುವಂತಹ ಹಾಳೆಯನ್ನ ತಗೋತಾರ. ಇದ್ರೊಳಗೆ ಏನ್ ಮಾಡ್ತಾರು ಅಂತಂದ್ರ ಅಲ್ಫಾ ರೆಡ್ ಇರುವಂತಹ ರೇಸ್ ಗಳನ್ನ ಬಿಡ್ತಾರೆ. ಆಮೇಲೆ ಇಲ್ಲಿ ಏನ್ ಮಾಡಿರ್ತಾರ ಅಂತಂದ್ರ ಒಂದು ಸ್ಕ್ರೀನ್ ಅನ್ನ ಹಾಕಿರ್ತಾರೆ. ಸೊ ಈ ಸ್ಕ್ರೀನ್ ಅನ್ನ ಹಾಕಿ ಇಲ್ಲಿ ಏನ್ ನೋಡ್ಬೇಕಂತ ಹೇಳಿ ಈ ಒಂದು ಪ್ರಯೋಗ ಮಾಡ್ತಾರು ಅಂತಂದ್ರ ರುದರ್ಫೋರ್ಡ್ ರವರು, ಈ ಒಂದು ಚಿನ್ನದ ಹಾಳೆ ಏನೈತಿ ಇದರಲ್ಲಿರುವಂತಹ ಆಟಮ್ಸ್ ಗಳು ಹೆಂಗಿದಾವು, ಪರಮಾಣುಗಳು ಹೇಗಿದಾವು ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ತಾರ ಅವರು? ಈ ಒಂದು ಪ್ರಯೋಗವನ್ನ ಮಾಡ್ತಾರ. ಸೊ ಈ ಪ್ರಯೋಗವನ್ನ ಮಾಡಿ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಇದೇನ್ ದಪ್ಪ ಐತಲ್ಲ, ಇದ್ರದ ದಪ್ಪ, ಈ ಹಾಳೆಯ ದಪ್ಪ ಎಷ್ಟ ಐತೆ ಅಂತ ಹೇಳಿ, ಚಿನ್ನದ ಹಾಳೆಯ ದಪ್ಪ ಎಷ್ಟೈತೆ ಅಂತ ಹೇಳಿ. ಸೊ ಈ ಪರಮಾಣುಗಳು ಏನಿರ್ತಾವ ಅಂದ್ರೆ ಬಹಳ ಚಿಕ್ಕದಾಗಿರುವಂತಹ ಪರಮಾಣುಗಳು ಇರ್ತಾವೆ. ಸೊ ಇವು ಒಂದ್ರ ಮೇಲೆ ಒಂದು ನೋಡಿ, ಈ ರೀತಿ ಒಂದ್ರ ಮೇಲೆ ಒಂದು ಸಾವಿರವರೆಗೆ ನಾವು ಈ ರೀತಿ ಪರಮಾಣುಗಳನ್ನ ಇಟ್ಟಾಗ ಎಷ್ಟು ದಪ್ಪ ಆಗತೈತಲ್ಲ, ಅಷ್ಟು ಏನಿತ್ತು ಅಂತಂದ್ರ ಇದರ ದಪ್ಪ ಇತ್ತು. ಎಷ್ಟು? 1000 ಪರಮಾಣು. ಚಿನ್ನದ 1000 ಪರಮಾಣುಗಳನ್ನ ಒಂದ್ರ ಮೇಲೆ ಒಂದು ಇಟ್ಟಾಗ ಈ ರೀತಿ ಎಷ್ಟು ದಪ್ಪ ಆಗ್ತೈತಲ್ಲ ಅಷ್ಟು ದಪ್ಪ ಇದಿರ್ತಿತ್ತು. ಅಂದ್ರೆ ಬಹಳ ದಪ್ಪ ಏನ್ ಇರ್ಲಿಲ್ಲ ಅದು. ಇದರ ಅಟಮ್ಸ್ ಗಳು ಬಹಳ ಚಿಕ್ಕದಿರ್ತಾವು. ನಮ್ಗ ಕಣ್ಣಿನಿಂದನೂ ಕೂಡ ಕಾಣಂಗಿಲ್ಲ, ಬರಿಗಣ್ಣಿನಿಂದ ಕಾಣಂಗಿಲ್ಲ. ಸೂಕ್ಷ್ಮ ದರ್ಶಕದಿಂದ ನಾವು ನೋಡಿದ್ರೆ ಮಾತ್ರ ಇವುಗಳು ನಮ್ಗೆ ಕಾಣ್ತಾವ. ಸೊ ಬಹಳ ತಿಳುವಾಗಿರುವಂತಹ ಒಂದು ಏನಿರ್ತೈತಿ, ಚಿನ್ನದ ಹಾಳೆ ಇದು ಇರ್ತೈತಿ. ಓಕೆ, ಸೊ ಎಷ್ಟಿತ್ರ ಅದು? 1000 ಅಟಮ್ಸ್ ದಷ್ಟು ಏನಿತ್ತದು ಥಿಕ್ ಆಗಿತ್ತು. ಇದು ಚಿನ್ನದ ಹಾಳೆ. ಆಪ್ಷನ್ ನಂಬರ್ 1 ಏನಾಗುತ್ತೆ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗ್ತೈತಿ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ವೈವಿಧ್ಯಮಯ ಮಿಶ್ರಣಕ್ಕೆ ಉದಾಹರಣೆಯಾಗಿದೆ?
ವೈವಿಧ್ಯಮಯ ಅಂತಂದ್ರೆ ಏನ್ ಹೇಳ್ರಿ? ಹೆಟೆರೋಜಿನಿಯಸ್. ಸೊ ಇಲ್ಲಿ ಎರಡು ತರಹದ ಮಿಶ್ರಣಗಳು ಇರ್ತವೆ. ಮಿಕ್ಸ್ಚರ್ ಎಷ್ಟು ತರದ್ ಇರ್ತಾವು? ಎರಡು ತರದ್ ಇರ್ತಾವು. ಒಂದೇದ್ ಇರ್ತಕ್ಕಂಥದ್ದು ಯಾವುದು? ಹೋಮೋಜಿನಿಯಸ್ ಅಂತ ಇರ್ತೈತಿ. ಯಾವ್ದು ಹೇಳ್ರಿ? ಹೋಮೋಜಿನಿಯಸ್ ಮಿಕ್ಸ್ಚರ್ ಇರ್ತೈತಿ. ಆಮೇಲೆ ಇನ್ನೊಂದ್ ಯಾವ್ದು ಇರ್ತೈತಿ? ಹೆಟೆರೋಜಿನಿಯಸ್. ಒಂದು ಹೋಮೋಜಿನಿಯಸ್, ಇನ್ನೊಂದು ಹೆಟೆರೋಜಿನಿಯಸ್. ಸೊ ಇದು ಯಾವ್ದಕ್ಕೆ ನಮ್ಗ? ವೈವಿಧ್ಯಮಯ ಮಿಶ್ರಣಕ್ಕೆ. ಇದು ವೈವಿಧ್ಯಮಯ ಇರ್ತೈತೆ, ಅದು ಹೋಮೋಜಿನಿಯಸ್ ಮತ್ತು ಇಂಗ್ಲಿಷ್ ನಲ್ಲಿ ಬಿಟ್ಕೊಳ್ರಿ, ಹೋಮೋಜಿನಿಯಸ್ ಮತ್ತು ಹೆಟೆರೋಜಿನಿಯಸ್. ಸೊ ಇಲ್ಲಿ ಹೋಮೋಜಿನಿಯಸ್ ಅಂತಂದ್ರೆ ಏನು ಮೊದಲು ನಿಮಗ್ ಗೊತ್ತಿರ್ಬೇಕು. ಹೋಮೋಜಿನಿಯಸ್ ಅಂತಂದ್ರೆ ಹೆಂಗಿರ್ತೈತಿ ಅಂತಂದ್ರ, ಈಗ ಒಂದು ಪಾತ್ರೆಯಲ್ಲಿ ನಾವು ನೀರನ್ನ ತೆಗೆದುಕೊಂಡು ಈ ನೀರಿನಲ್ಲಿ ಉಪ್ಪನ್ನ ಹಾಕಿದಾಗ, ಉಪ್ಪು ಹಾಕಿದಾಗ ಎಲ್ಲಾ ಕಡೆ ಏನಾಗ್ತೈತಿ ಹೇಳ್ರಿ? ಮಿಶ್ರಣ ಸೇಮ್ ಇರ್ತೈತಿ. ಇಲ್ಲಿ ಏನಿರ್ತೈತಿ? ಇಲ್ಲಿ ಮಿಶ್ರಣ ಹೆಂಗಾಗಿರ್ಬೇಕು? ಅದು ಸೇಮ್ ಇರ್ಬೇಕು. ಅಂತಂದ್ರ ಇಲ್ಲಿಯೂ ಕೂಡ ಮಿಶ್ರಣ ಸೇಮ ಇರ್ತೈತಿ, ಮೇಲೆ ಕೂಡ ಮಿಶ್ರಣ ಸೇಮ್, ಉಪ್ಪು ನೀರು ಸೇಮನೇ ಇರ್ತೈತಿ. ಸೊ ಇಂಥವುಗಳಿಗೆ ಏನಂತೇವಿ ನಾವು? ಹೋಮೋಜಿನಿಯಸ್ ಅಂತೇವಿ. ಏನಂತೇಳಿ? ಇವುಗಳಿಗೆ ಹೋಮೋಜಿನಿಯಸ್ ಅಂತ ಹೇಳಿ ಕರಿತಾ ಇದ್ದೇವೆ. ಆಮೇಲೆ ಹೆಟೆರೋಜಿನಿಯಸ್ ಅಂತಂದ್ರೆ ಏನು? ಇವು ಎಲ್ಲಾ ಮಿಕ್ಸ್ ಆಗಂಗಿಲ್ಲ. ಯಾವುದೇ ಒಂದು ವಸ್ತುವಿನಲ್ಲಿ ಇನ್ನೊಂದು ವಸ್ತುವನ್ನ ನಾವು ಮಿಕ್ಸ್ ಮಾಡಿದಾಗ ಅವು ಎರಡು ಕೂಡ್ಕೊಳ್ಳಂಗಿಲ್ಲ, ಅಂತವುಗಳಿಗೆ ಹೆಟೆರೋಜಿನಿಯಸ್ ಅಂತೇವಿ. ಓಕೆನಾ? ತಿಳಿತಾ ಇದು ಹೋಮೋಜಿನಿಯಸ್ ಮತ್ತು ಹೆಟೆರೋಜಿನಿಯಸ್. ಸೊ ಇದರಲ್ಲಿ ಯಾವ್ಯಾವ್ದು ಅಂತ ಇಲ್ಲಿ ನಮಗೆ ಮಿಶ್ರಣಕ್ಕೆ ಅಂದ್ರೆ ಯಾವ್ದು? ಹೆಟೆರೋಜಿನಿಯಸ್ ಯಾವ್ದೈತಿ ನೋಡ್ರಿ. ಇಲ್ಲೇನು ನೀರಿನಲ್ಲಿ ಉಪ್ಪನ್ನ ಸೇರಿಸೋದು ಯಾವ್ದು ಹೇಳ್ರಿ? ಇದು ಹೋಮೋಜಿನಿಯಸ್ ಇದೆ. ಇದು ಹೌದಾ? ಹೋಮೋಜಿನಿಯಸ್ ಇದು. ಅದೇ ರೀತಿ ನೀರಿನಲ್ಲಿ ಸಕ್ಕರೆ, ಈ ನೀರಿನೊಳಗೆ ಸಕ್ಕರೆ ಹಾಕಿದ್ರೆ ಎಲ್ಲಾ ಕಡೆ ಸೇಮ್ ಟೇಸ್ಟ್ ಇರ್ತೈತಿ. ಇದು ಕೂಡ ಯಾವ್ದೈತಿ? ಹೋಮೋಜಿನಿಯಸ್ ಐತಿ. ಈಗ ನೋಡ್ರಿ, ಇಲ್ಲಿ ನೀರಿನಲ್ಲಿ ಎಣ್ಣೆಯನ್ನ ಹಾಕಿದಾಗ, ಸೊ ಇಲ್ಲಿ ನೀರ್ ತಗೊಂಡು ನೀವು ಈ ಒಂದು ಪಾತ್ರೆಯಲ್ಲಿ ನೀರ್ ತಗೋತೇರಿ, ಇದ್ರೊಳಗೆ ಎಣ್ಣೆಯನ್ನ ಹಾಕಿರಿ ಅಂತಂದ್ರ ಇಲ್ಲಿ ಮೇಲೆ ಏನಾಗ್ತೈತಿ? ಎಣ್ಣೆ ಇರ್ತಕ್ಕಂಥದ್ದು ಇರ್ತೈತಿ. ಇದು ಕಂಪ್ಲೀಟ್ ಆಗಿ ಏನಾಗಂಗಿಲ್ರಿ? ನೀರಿನೊಳಗ ಮಿಕ್ಸ್ ಆಗಂಗಿಲ್ಲ. ಸೊ ಇಂಥವುಗಳಿಗೆ ಹೆಟೆರೋಜಿನಿಯಸ್ ಅಂತೇವಿ. ಇದ ಏನು ಅಂತಂದ್ರೆ ಹೆಟೆರೋಜಿನಿಯಸ್ಗೆ ಒಂದು ಉದಾಹರಣೆ. ಆಮೇಲೆ ಗಾಳಿ ಕೂಡ ಏನೈತಿ? ಇದು ಒಂದು ಹೋಮೋಜಿನಿಯಸ್ ಐತಿ. ಗಾಳಿಯಲ್ಲಿ ಎಲ್ಲ ಅನಿಲಗಳು ಮಿಕ್ಸ್ ಆಗಿರ್ತಾವ, ಸೇಮ್ ಇರ್ತೈತಿ. ಯಾವ್ದು ಆನ್ಸರ್ ಅದಕ್ಕ? ಆಯಿಲ್ ಇನ್ ವಾಟರ್. ನೀರಿನಲ್ಲಿ ಎಣ್ಣೆಯನ್ನ ಹಾಕಿದಾಗ ಅದು ಹೆಟೆರೋಜಿನಿಯಸ್ ಮಿಕ್ಸ್ಚರ್ ಆಗ್ತೈತಿ. ಆಪ್ಷನ್ ನಂಬರ್ ಸಿ ಇದಕ್ಕ ಸರಿ ಆನ್ಸರ್. ಓಕೆ, ಇಷ್ಟ ಆಗಾಕತೈತ? ತಿಳಿಯಾಕತೈತ? ಯಾರ್ಯಾರಿಗೆ ತಿಳಿಯಾಕತೈತಿ ಬೇಗನೆ ಲೈಕ್ ಮಾಡ್ರಿ ನೋಡೋಣ. ಯಾರ್ಯಾರಿಗೆ ಈ ಒಂದು ಪ್ರಶ್ನೆಗಳು ಆಮೇಲೆ ಎಕ್ಸ್ಪ್ಲನೇಷನ್ ತಿಳಿಯಾಕತೈತಿ ಅವರು ಬೇಗನೆ ಲೈಕ್ ಮಾಡ್ರಿ, ಪಟಾಪಟ್ ಲೈಕ್ ಮಾಡ್ಬೇಕು. ನೆಕ್ಸ್ಟ್ ಪ್ರಶ್ನೆ, ರಂಜಕದ ಪರಮಾಣುತ್ವ ಏನು ಅಂತ ಹೇಳಿ ಕೇಳ್ಯಾರ. ರಂಜಕದ ಪರಮಾಣುತ್ವ ಅಟೋಮಿಸಿಟಿ ಅಂತ ಕರಿತೀವಿ. ಅಟೋಮಿಸಿಟಿ ಅಂತಂದ್ರೆ ಏನ್ರಿ? ಒಂದು ಅಟೋಮಿಸಿಟಿ ಅಂತಂದ್ರೆ ಒಂದು ಪರಮಾಣುವಿನಲ್ಲಿ ಅಣುಗಳು ಯಾವ ರೀತಿ ಕೂಡ್ಕೊಂಡಾವ, ಒಂದಕ್ಕೊಂದು ಒಂದಾಗಿ ಎಷ್ಟದಾವ ಅಂತ. ಪರಮಾಣುಗಳು ಒಂದಾಗಿ ಎಷ್ಟಿವೆ ಅದಕ್ಕ ಏನಂತೇವೆ ನಾವು? ಏನಂತ ಹೇಳ್ತೇವೆ? ಅಟೋಮಿಸಿಟಿ ಅಂತ ಕರಿತೀವಿ. ಸೊ ಇಲ್ಲಿ ಫಾಸ್ಫರಸ್ ಅದ ಕೇಳ್ಯಾರ. ಏನ್ ಕೇಳ್ಯಾರ ನಮಗೆ? ಇಲ್ಲಿ ಫಾಸ್ಫರಸ್ ದ ಅಟೋಮಿಸಿಟಿ ಇರ್ತಕ್ಕಂಥದ್ದು ಎಷ್ಟಿದೆ ಅಂತ ಇಲ್ಲಿ ಕೇಳ್ಯಾರ. ಸೊ ಇಲ್ಲಿ ಹೀಲಿಯಂ, ಆಕ್ಸಿಜನ್, ಆಮೇಲೆ ನಿಮಗ ಹೈಡ್ರೋಜನ್. ಹೀಲಿಯಂ, ಆಕ್ಸಿಜನ್ ಮತ್ತು ಹೀಲಿಯಂ ಅದ ಎಷ್ಟ್ ಇರ್ತೈತಿ? ಅಟೋಮಿಸಿಟಿ 1 ಇರ್ತೈತಿ. ಆಕ್ಸಿಜನ್ ಅದ ಎಷ್ಟ್ ಇರ್ತೈತಿ? 2 ಇರ್ತೈತಿ. ಓಕೆ, ಆಮೇಲೆ ಹೈಡ್ರೋಜನ್ ಅದ ಎಷ್ಟ್ ಇರ್ತೈತಿ? ಹೈಡ್ರೋಜನ್ ಅದ ಅಟೋಮಿಸಿಟಿ 2 ಇರ್ತೈತಿ. ಅದೇ ರೀತಿ ಫಾಸ್ಫರಸ್ ಅದ ಎಷ್ಟ್ ಇರ್ತೈತಿ? ಫಾಸ್ಫರಸ್ ಅದ ಅಟೋಮಿಸಿಟಿ 4 ಇರ್ತೈತಿ. ಹೌದಾ? ಸೊ ಇವನ್ನೆಲ್ಲಾ ನೆನಪಿಟ್ಕೋಬೇಕು ನೀವು. ಸೊ ಇದಕ್ಕ 4ಕ್ಕೆ ಏನಂತ ಹೇಳಿ ನಾವು? ಟೆಟ್ರಾ ಪರಮಾಣು ಅಂತ ಕರಿತಾ ಇದೇವಿ ನಾವು. ಇದಕ್ಕ ಏನಂತ ಕರಿತೇವಿ? ಟೆಟ್ರಾ ಪರಮಾಣು. ಓಕೆ, ಪಾಲಿ ಪರಮಾಣು ಅಂತಂದ್ರೆ ಬಹಳಷ್ಟು ಪರಮಾಣುಗಳು ಒಂದಕ್ಕೊಂದು ಈ ರೀತಿ ಅಟ್ಯಾಚ್ಮೆಂಟ್ ಗುಂಪಾಗಿ ಕುಂತಿರ್ತಾವಂತ. ಆಮೇಲೆ ಏಕ ಪರಮಾಣು ಅಂತಂದ್ರ ಇಲ್ಲಿ ಒಂದು ಪರಮಾಣು ಇರ್ತೈತಿ. ಆಮೇಲೆ ಡಯಾಟೋಮಿಟಿಕ್ ಅಂತಂದ್ರ ಅಂತಂದ್ರೆ 2 ಇರ್ತಾವ. ಇದಕ್ ಉದಾಹರಣೆಗಳು ಯಾವುದು? ಆಕ್ಸಿಜನ್ ಮತ್ತು ಇದು ಹೈಡ್ರೋಜನ್. ಇದಕ್ ಉದಾಹರಣೆ. ಒಂದು ಟೆಟ್ರಾ ಪರಮಾಣುವಿಗೆ ಉದಾಹರಣೆ ಇದು ಫಾಸ್ಫರಸ್ ಆಗ್ತೈತಿ. ಆಪ್ಷನ್ ನಂಬರ್ ಡಿ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗ್ತೈತಿ. ಈ ರೀತಿ ನಮಗಿಲ್ಲಿ ಏನ್ ಮಾಡ್ಯಾರ ಅಂತಂದ್ರ ಬಹಳಷ್ಟು NCERT ಒಳಗ್ ಕೊಟ್ಟಾರ ಇಲ್ಲಿ. ಸೊ ಇಲ್ಲಿ ನೋಡ್ರಿ, ಫಾಸ್ಫರಸ್ ಇರ್ತಕ್ಕಂಥದ್ದು ಇದು ಏನಾಗಿರ್ತೈತಿ? ಟೆಟ್ರಾ ಆಟೋಮಿಕ್ ಆಗಿರ್ತೈತಿ. ಅದ್ರ ಜೊತೆಗೆ ಹೀಲಿಯಂ ಮೋನೋ ಆಟೋಮಿಕ್, ಆರ್ಗನ್ ಮೋನೋ ಆಟೋಮಿಕ್, ಆಮೇಲೆ ಆಕ್ಸಿಜನ್ ಏನಿರ್ತೈತಿ ಇದು ಡಯಾಟೋಮಿಕ್ ಇರ್ತೈತಿ. ಹೈಡ್ರೋಜನ್ ಇರ್ತಕ್ಕಂಥದ್ದು ಡಯಾಟೋಮಿಕ್ ಇರ್ತೈತಿ. ನೈಟ್ರೋಜನ್ ಕೂಡ ಅದೇ. ಆಮೇಲೆ ಕ್ಲೋರಿನ್ ಕೂಡ ಡಯಾಟೋಮಿಕ್ ಇರ್ತಕ್ಕಂಥದ್ದು ಇರ್ತೈತಿ. ಆಮೇಲೆ ಸಲ್ಫರ್ ಇರ್ತಕ್ಕಂಥದ್ದು
ಇದು ಫಾಸ್ಫರಸ್ ಆತು. ಸಲ್ಫರ್ ಇರ್ತಕ್ಕಂಥದ್ದು ಏನಿರ್ತೈತಿ ಪಾಲಿ ಅಟಾಮಿಕ್ ಇರ್ತೈತಿ, ಬಹಳಷ್ಟು ಪರಮಾಣುಗಳು ಕೂಡಿ ಇರ್ತಾವು ಅಂತ ಇದ್ರ ಅರ್ಥ. ಇದನ್ನ ಸ್ಕ್ರೀನ್ ಶಾಟ್ ತಕ್ಕೋರಿಬೇಕಂತಂದ್ರ ನೀವು ಅದನ್ನ ನೆನಪಿಟ್ಕೋಬಹುದು. ಒಂದು ವಸ್ತುವನ್ನು ಸಮತಲ ಕನ್ನಡಿಯ ಮುಂದೆ 0.5 ಮೀಟರ್ ದೂರದಲ್ಲಿ ಇರಿಸಿದರೆ ವಸ್ತು ಮತ್ತು ಕನ್ನಡಿಯಿಂದ ರೂಪುಗೊಂಡ ಪ್ರತಿಬಿಂಬದ ನಡುವಿನ ಅಂತರ ಎಷ್ಟು ಅಂತ ಹೇಳಿ ಕೇಳ್ಯಾರೆ. ಸೊ ಇಲ್ಲಿ ಏನ್ ಕೇಳ್ಯಾರ ಅವರು, ಆನ್ ಆಬ್ಜೆಕ್ಟ್ ಪ್ಲೇಸ್ ಡಿಸ್ಟೆನ್ಸ್ ಪ್ಲೇನ್ ಮಿರರ್ ಕೇಳ್ಯಾರ. ಹೌದಾ, ಪ್ಲೇನ್ ಮಿರರ್ ಅಂತಂದ್ರೆ ಹೆಂಗಿರ್ತೈತಿ ಹೇಳ್ರಿ, ನಮ್ಮ ಮನೆಯಲ್ಲಿ ಇರ್ತಾವಲ್ಲ, ಮನೆಯೊಳಗೆ ಇರ್ತಾವಲ್ಲ ಮಿರರ್ಗಳು, ಕನ್ನಡಿಗಳು, ಅದಕ್ಕೆ ಏನಂತೇವ್ ನಾವು ಪ್ಲೇನ್ ಮಿರರ್ ಅಂತ ಹೇಳಿ ಕರಿತಾ ಇದ್ದೇವೆ. ಇದು ಏನ್ ಮಾಡ್ಯಾರ ಅಂತಂದ್ರೆ ಕನ್ನಡಿಯ ಮುಂದೆ 0.5 ಮೀಟರ್ ದಷ್ಟು ಏನ್ ಮಾಡ್ಯಾರ ಅಂತಂದ್ರ ದೂರಿನಲ್ಲಿ ಒಂದು ವಸ್ತು ಇದೆ ಅಂತ ಹೇಳಿ ತಿಳ್ಕೊರಿ ಇಟ್ಟಾರ. ಸೊ ಹಾಗಾದ್ರೆ ಕನ್ನಡಿಯಿಂದ ರೂಪುಗೊಂಡ ಪ್ರತಿಬಿಂಬದ ನಡುವಿನ ಅಂತರ ಕೇಳ್ಯಾರ. ನೋಡ್ರಿ, ಯಾವಾಗ ನಾವು ಕನ್ನಡಿಯ ಮುಂದೆ ಹಿಂಗ್ ನಿಲ್ತೇವಿ, ಕನ್ನಡಿ ಮುಂದೆ ನಾ ನಿಂತೇನೆ, ಎಷ್ಟು ದೂರದೊಳಗೆ ನಿಂತಿರ್ತೇನಲ್ಲ, 0.5 ಮೀಟರ್ ದೂರ ನಿಂತೇನೆ ಅಂತಂದ್ರ ಈ ಒಂದು ಪ್ರತಿಬಿಂಬ ಈ ಕನ್ನಡಿ ಒಳಗನು ಕೂಡ ಎಲ್ಲಿ ಮೂಡ್ತೈತಿ ಹೇಳ್ರಿ, ಇಲ್ಲಿ 0.5 ಮೀಟರ್ ದೂರ ಒಳಗನ ಏನಾಗ್ತೈತಿ, ಇದು ಮೂಡ್ತೈತಿ. ಇಲ್ಲಿ ನಾ 10 ಮೀಟರ್ ದೂರ ನಿಂತೀನಿ ಅಂತಂದ್ರ ಇದು ಕೂಡ 10 ಮೀಟರ್ ದೂರದೊಳಗೆ ಏನಾಗ್ತೈತಿ, ಇಲ್ಲಿ ಆ ಪ್ರತಿಬಿಂಬ ಮೂಡಿರ್ತೈತಿ. ಸೊ ಇವಾಗ ನಡುವಿನ ಅಂತರ ಕೇಳ್ಯಾರು. ನಡುವಿನ ಅಂತರ ಎಷ್ಟಾಗ್ತೈತಿ, 0.5 ಎಷ್ಟಾಗ್ತೈತಿ, 1 ಮೀಟರ್ ಇರ್ತಕ್ಕಂಥದ್ದು ಆಗ್ತೈತಿ. ಆಪ್ಷನ್ ನಂಬರ್ ಬಿ ಇದರ ಸರಿ ಆನ್ಸರ್. ಈ ಕೆಳಗಿನ ಯಾವ ಆಯ್ಕೆಗಳು ಅದರ ಅದಿರು ಸಿನ್ನಾಬಾರ್ನಿಂದ ಪಾದರಸವನ್ನು ಹೊರತೆಗೆಯುವ ಪ್ರಕ್ರಿಯೆಯನ್ನು ನೀಡ್ತೈತಿ. ಸೊ ಇಲ್ಲಿ ಏನು ಅಂತಂದ್ರೆ ಪಾದರಸದ ಅದಿರು ಏನಿದೆ ಅದರಿಂದ ಹೊರಗೆ ತೆಗೆಯುವಂತ ಪ್ರಕ್ರಿಯೆ ಯಾವುದು, ಏನೇನ್ ಮಾಡ್ಬೇಕು ಇಲ್ಲಿ, ಪಾದರಸದ ಒಂದು ಹೆಸರು ಏನ್ರಿ, HG ಅಂತ ಕರಿತೀವಿ, ಇದನ್ನ ಹೈಡ್ರಾರ್ಜಿರಮ್. ಹೌದಾ, ಪಾದರಸ ಇರ್ತಕ್ಕಂಥದ್ದು ನಮಗ ಡೈರೆಕ್ಟ್ ಆಗಿ ಏನಾಗಂಗಿಲ್ರಿ, ಭೂಮಿ ಮೇಲೆ ಸಿಗಂಗಿಲ್ಲ, ಇದು ಒಂದು ಮೆಟಲ್ ಆಗೈತಿ. ಹೌದಾ, ಸೊ ಇದು ಎದ್ರ ಜೊತೆಗೆ ಸಿಗ್ತೈತಿ ನಮಗ, ಸಲ್ಫರ್ ಜೊತೆಗೆ ಸಿಗ್ತೈತಿ. ಇದು ಎದ್ರ ಜೊತೆಗೆ ಸಿಗ್ತೈತಿ, ಇದು ಹೈಡ್ರಾರ್ಜಿರಮ್ ಸಲ್ಫರ್, ಪಾದರಸ ಸಲ್ಫರ್ ಜೊತೆಗೆ ನಮಗ್ ಸಿಗ್ತೈತಿ. ಇದನ್ನ ಏನ್ ಮಾಡ್ಬೇಕು ಅಂತಂದ್ರ ಪಾದರಸ ಮತ್ತು ಸಲ್ಫರ್ ಏನಿದೆ, ಸೊ ಇದನ್ನ ನಾವು ಬಿಸಿ ಮಾಡಿದ್ವಿ ಅಂತಂದ್ರ ನಮಗ್ ಏನ್ ಸಿಗ್ತೈತಿ, ಹೈಡ್ರೋಜನ್ ಆಕ್ಸೈಡ್ ಸಿಗ್ತೈತಿ. ಏನ್ ಸಿಗ್ತೈತಿ, ಇದನ್ನ ಬಿಸಿ ಮಾಡಿದಾಗ ಹೈಡ್ರೋಜನ್ ಆಕ್ಸೈಡ್, ಆಮೇಲೆ ಇಲ್ಲಿ ಏನಾಗ್ತೈತಿ ಸಲ್ಫರ್ ಇರ್ತಕ್ಕಂಥದ್ದು ಹೋಗ್ತೈತಿ ಈ ಒಂದು ಅದಿರಿನಿಂದ. ಇದು ಒಂದು ಅದಿರಿದು. ಹೌದಾ, ಅದಿರು ಅಂತಂದ್ರೆ ಏನು, ಬಹಳಷ್ಟು ಎರಡು ತರಹದ ಮೆಟಲ್ಸ್ ಗಳು ಕೂಡಿ ಆಗಿರ್ತೈತ್ಲ, ಅದಕ್ಕೆ ಅದಿರುಗಳು ಅಂತ ಹೇಳಿ ಕರಿತೀವಿ. ಈ ಪಾದರಸ ಹೊರಗೆ ತೆಗಿಬೇಕಂತಂದ್ರ ಇದು ಪಾದರಸ ಸಲ್ಫರ್ ಅನ್ನ ನಾವು ಬಿಸಿ ಮಾಡ್ಬೇಕಾಗ್ತೈತಿ. ಬಿಸಿ ಮಾಡಿದ ಮೇಲೆ ನೆಕ್ಸ್ಟ್ ಏನ್ ಸಿಗ್ತೈತಿ ನಮಗ, ಪಾದರಸದ ಆಕ್ಸೈಡ್ ಆಮೇಲೆ ಸಲ್ಫರ್ ಇರ್ತಕ್ಕಂಥದ್ದು ಹೊರಗೆ ಹೋಗ್ತೈತಿ. ಅದು ಆಮೇಲೆ ಮತ್ತೆ ಏನ್ ಮಾಡ್ಬೇಕು, ಪಾದರಸದ ಆಕ್ಸೈಡ್ ಅನ್ನ ಮತ್ತೆ ಏನ್ ಮಾಡ್ಬೇಕು, ನಾವು ಬಿಸಿಯನ್ನ ಮಾಡ್ಬೇಕಾಗ್ತೈತಿ. ಇದನ್ನ ಬಿಸಿ ಮಾಡಿದ ಮೇಲೆ ನಮಗ್ ಏನ್ ಸಿಗ್ತೈತಿ, ಪಾದರಸ ಸಿಗ್ತೈತಿ, ಅದ್ರೊಳಗ ಆಕ್ಸಿಜನ್ ಇರ್ತಕ್ಕಂಥದ್ದು ಹೊರಗಡೆ ಹೋಗ್ತೈತಿ. ಸೊ ಇದು ಪ್ರೊಸೆಸ್ ಏನು ಅಂತಂದ್ರ ಪಾದರಸ ಪಡೆಯುವಂತದ್ದು. ಸೊ ಎಲ್ಲಿದೆ ನೋಡ್ರಿ, ಆಪ್ಷನ್ ನಂಬರ್, ಇದು ಕೂಲಿಂಗ್ ಅಂತೂ ಬರಂಗ ಇಲ್ಲ. ಕೂಲ್ ಅಂತೂ ಎಲ್ಲಿ ಏನಾರು ಮಾಡೇವೇನ್ರಿ ನಾವ್, ಕೂಲ್ ಮಾಡಿಲ್ಲ, ಎಲ್ಲಾ ಬಿಸಿನ ಮಾಡೇವಿ. ಸೊ ಆಪ್ಷನ್ ನಂಬರ್ ಸಿ ನೋಡ್ರಿ, ಏನೈತಿ ಇಲ್ಲಿ, ಸಿನ್ನಾಬಾರ್ ಅನ್ನು ಪಾದರಸದ ಆಕ್ಸೈಡ್ ಆಗಿ ಪರಿವರ್ತಿಸಿ. ಪಾದರಸದ ಆಕ್ಸೈಡ್ ಆಗಿ ಮೊದಲು ಏನ್ ಮಾಡಿದೀವಿ ನಾವು, ಅದನ್ನ ಪರಿವರ್ತಿಸಿದ್ವಿ. ನಂತರ ಅದನ್ನು ಮತ್ತೆ ಬಿಸಿ ಮಾಡೋದರ ಮೂಲಕ ನಾವು ಅದನ್ನ ಏನ್ ಮಾಡ್ಬೋದು, ಈ ಪಾದರಸದ ಆಕ್ಸೈಡ್ ಅನ್ನ ಮತ್ತೆ ಬಿಸಿ ಮಾಡೋದರ ಮೂಲಕ ನಾವು ಪಾದರಸವನ್ನ ಪಡ್ಕೋಬಹುದು. ಆಪ್ಷನ್ ನಂಬರ್ ಸಿ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗ್ತೈತಿ. ಓಕೆ, 8ನೇ ಪ್ರಶ್ನೆ ನೋಡ್ರಿ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನು ಬಿಸಿ ಮಾಡುವುದರಿಂದ ನಮಗೆ ಏನು ಸಿಗತೈತಿ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ ಬಿಸಿ ಮಾಡಿದಿವಿ ಅಂತಂದ್ರ ನಮಗ ಏನು ಸಿಗತೈತಿ. ಒಂದನೇದೊಳಗ ಸೋಡಿಯಂ ಕಾರ್ಬೋನೇಟ್ ಐತಿ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ ನಾವು ಬಿಸಿ ಮಾಡಿದಾಗ ನಮಗ ಏನೆಲ್ಲ ಸಿಗತೈತಿ ಅಂತ ಹೇಳಿ ಕೇಳ್ಯಾರ. ಸೊ ಇದನ್ನ ಬಿಸಿ ಮಾಡಿದ್ವಿ ಅಂತಂದ್ರ ನಮಗ್ ಸಿಗುವಂತದ್ದು ಯಾವ್ದಾವ್ ಸಿಗ್ತೈತಿ, ಸೋಡಿಯಂ ಕಾರ್ಬೋನೇಟ್ ಒಂದು ಸಿಗತೈತಿ.
ಸೋಡಿಯಂ ಕಾರ್ಬೋನೇಟ್ ಸಿಗ್ತೈತಿ. ಅದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಸಿಗ್ತೈತಿ, ಕಾರ್ಬನ್ ಡೈಆಕ್ಸೈಡ್. ಇದಾದ್ಮೇಲೆ H2O ಕೂಡ ನಮಗ ಇದರಲ್ಲಿ ಸಿಗ್ತೈತಿ. ಇದನ್ನ ಬಿಸಿ ಮಾಡಿದಾಗ ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಹಾಕಂದ್ರೆ ಸೋಡಿಯಂ ಕಾರ್ಬೋನೇಟ್ ಕೂಡ ಇಲ್ಲಿ ನಮಗ್ ಸಿಗ್ತೈತೆ. ಹೌದಾ, ಸೋಡಿಯಂ ಕಾರ್ಬೋನೇಟ್, ಆಮೇಲೆ ಕಾರ್ಬನ್ ಡೈಆಕ್ಸೈಡ್. ನೋಡ್ರಿ ಎಲ್ಲಿದಾವ ಇವು, ಸೋಡಿಯಂ ಕಾರ್ಬೋನೇಟ್, ಕಾರ್ಬನ್ ಡೈಆಕ್ಸೈಡ್, ಆಮೇಲೆ ವಾಟರ್. ಹೌದಾ, ಇವು ಮೂರು ನಮಗ್ ಸಿಗ್ತಾವ. ಆಪ್ಷನ್ ನಂಬರ್ ಡಿ ಒಳಗ ಐತ್ ನೋಡ್ರಿ, ಇಲ್ಲಿ 1, 2 ಮತ್ತು 4 ನಮಗಿಲ್ಲಿ ಸಿಗ್ತಾ ಇದೆ. ಆಪ್ಷನ್ ನಂಬರ್ ಡಿ ಇದಕ್ಕೆ ಏನಾಗ್ತೈತಿ, ಸರಿ ಆನ್ಸರ್ ಆಗ್ತೈತಿ. ಹೌದಾ, ರೈಟ್. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಗೆ ಏನಂತ ಕರಿತೇವೆ ಹೇಳ್ರಿ ನಾವು? ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಗೆ ನಾವು ಬೇಕಿಂಗ್ ಪೌಡರ್ ಅಂತ ಹೇಳಿ ಕೂಡ ಕರಿತೀವಿ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಪ್ರಿಸಮ್ ನ ಹೊರಹೊಮ್ಮುವ ಕಿರಣವು ಪತನ ಕಿರಣದ ದಿಕ್ಕಿನೊಂದಿಗೆ ಮಾಡಿದ ಕೋನವನ್ನು ಕರೆಯಲಾಗ್ತಾ ಇದೆ. ಓಕೆ, ಸೊ ಇಲ್ಲಿ ಒಂದು ಪ್ರಿಸಮ್ ಅನ್ನ ತಗೊಳ್ಳೋಣ ನಾವು. ಒಂದು ಪ್ರಿಸಮ್ ಇದೆ. ಈ ಪ್ರಿಸಮ್ಕ್ಕೆ ಏನು ಅಂತಂದ್ರ, ನಾವು ಈ ರೀತಿಯಾಗಿ ಒಂದು ರೇಖೆಯನ್ನ ಹಾಯಿಸಿದ್ವಿ ಅಂತಂದ್ರ, ಇಲ್ಲಿ ರಿಯರ್ ದಿಂದ ಹೊರಗೇನಿರ್ತೈತಿ, ಗಾಳಿ ಇರ್ತೈತಿ. ಈ ಗಾಳಿಯಿಂದ ಎಲ್ಲಿಗೆ ಹೋಗತೈತಿ, ಇದು ಗಾಜಿನಲ್ಲಿ ಹೋಗತೈತಿ. ಡೆನ್ಸ್ ಇದು ರಿಯರರ್ ಮೀಡಿಯಂ ಇದೆ, ಇದು ಡೆನ್ಸ್ ಮೀಡಿಯಂ ಇದೆ. ಸೊ ಅವಾಗ ಈ ಒಂದು ರೇಖೆ ಈ ರೀತಿಯಾಗಿ ಹೋಗ್ಬೇಕಾಗ್ತೈತಿ. ಬಟ್ ಇದು ನೆಕ್ಸ್ಟ್ ಎಲ್ಲಿ ಹೆಂಗ್ ಹೋಗ್ತೈತ್ರಿ, ಅದ ಡೆನ್ಸ್ ದಿಂದ ಮತ್ತೆ ರಿಯರಕ್ ಬರೋದರಿಂದ ಇದು ರೇಖೆ ಈ ರೀತಿ ಹೋಗ್ತೈತಿ. ಸೊ ಇಲ್ಲೇನ ಈ ರೀತಿ ಹೋಗ್ಬೇಕಾಗಿರುವಂತಹ ರೇಖೆ ಏನಿದೆ ಅಲ್ಲ, ಈ ನಡುವಿನ ಒಂದು ಕೋನಕ್ಕೆ ಏನಂತ ಕರಿತೇವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಏನಂತೇವಿ, ಆಂಗಲ್ ಆಫ್ ಡೆವಿಯೇಷನ್ ಅಂತ ಕರಿತೇವಿ. ಏನಂತ ಕರಿತೇವಿ, ವಿಚಲನದ ಕೋನ. ಏನಂತೇವಿ ಅದಕ್ಕ, ವಿಚಲನದ ಕೋನ ಅಂತ ಕರಿತೇವಿ. ಆಪ್ಷನ್ ನಂಬರ್ ಡಿ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಬಟಾಣಿಗಳಲ್ಲಿ ಶುದ್ಧ ಎತ್ತರದ ಗಿಡವನ್ನ ತೋರಿಸ್ಲಿಕ್ಕೆ ಏನ್ ಮಾಡ್ತೇವಿ ಅಂತಂದ್ರ ನಾವು, ಎತ್ತರದ ಗಿಡವನ್ನ ತೋರಿಸ್ಲಿಕ್ಕೆ ಟಿ ಅಂತ ಹೇಳಿ ಬರಿತೀವಿ. ಚಿಕ್ಕ ಗಿಡ ಅಂದ್ರೆ ಕುಬ್ಜ ಗಿಡವನ್ನ ತೋರಿಸ್ಲಿಕ್ಕೆ ಸ್ಮಾಲ್ ಟಿ ದಿಂದ ಏನ್ ಮಾಡ್ತೀವಿ ನಾವು ಹೇಳ್ತೇವಿ. ಇಲ್ಲಿ ಏನ್ ಹೇಳ್ಯಾರ ಅಂತಂದ್ರ ಅವರು, F2 ಪೀಳಿಗೆಯಲ್ಲಿ ಶುದ್ಧ ಎತ್ತರದ ಸಸ್ಯಗಳು ಶುದ್ಧ ಸಣ್ಣ ಸಸ್ಯಗಳಿಗೆ ಅನುಪಾತ ಏನಾಗ್ತೈತಿ ಅಂತೇಳಿ. ಸೊ ಯಾವ ರೀತಿ ತೆಗಿತೀವಿ ನಾವು ಅನುಪಾತ ಅಂತಂದ್ರ, ಸೊ ಇಲ್ಲಿರುವಂತಹ 2 ಶುದ್ಧವಾಗಿರುವಂತಹ ಎತ್ತರ ಗಿಡಗಳು, ಇವು ಚಿಕ್ಕದಾಗಿರುವಂತಹ ಗಿಡಗಳು. ಇದು ಫಸ್ಟ್ ಜನರೇಷನ್ ಒಳಗೆ ಹೆಂಗ ಆಗ್ತೈತಿ. ಸೊ ಇದು ಟಿ ದಿಂದ ಟಿ ಕೂಡ್ಕೊಂತು ಅಂತಂದ್ರೆ ಒಂದು ದೊಡ್ಡ ಟಿ, ಇದು ಚಿಕ್ಕ ಟಿ ಆಗ್ತೈತಿ. ಈ ಟಿ ದಿಂದ ಈ ಟಿ ಕೂಡ್ಕೊಂತು ಅಂತಂದ್ರ ದೊಡ್ಡ ಟಿ, ಚಿಕ್ಕ ಟಿ. ಈ ಟಿ ದಿಂದ ಈ ಟಿಗೆ ಏನಾಗ್ತೈತಿ, ದೊಡ್ಡ ಟಿ, ಚಿಕ್ಕ ಟಿ. ಈ ಟಿ ದಿಂದ ಈ ಟಿಗೆ ಕೂಡ್ಕೊಂತು ಅಂತಂದ್ರ ದೊಡ್ಡ ಟಿ, ಚಿಕ್ಕ ಟಿ. ಸೊ ಇದ್ರೊಳಗೆ ಏನಾಯ್ತು ಅಂತಂದ್ರ, ಈ 4 ಗಿಡಗಳು ಎಂತಾವಾದು ಅಂದ್ರ, ಒಂದು ದೊಡ್ಡದೈತಿ, ಚಿಕ್ಕದೈತಿ, ದೊಡ್ಡದು ಚಿಕ್ಕದು ಇದಾವ. ಸೊ ಇಲ್ಲಿ ಡಾಮಿನೆಂಟ್ ಯಾವ್ದು ಆಗ್ತೈತಿ ಅಂತಂದ್ರ, ಇದ್ರೊಳಗ ಎಲ್ಲರಿಗಿಂತ ಬಲಿಷ್ಠ ಯಾವ್ದು ಇರ್ತೈತಿ, ಇದ್ರಲ್ಲಿ ದೊಡ್ಡದಾಗಿರುವಂತದ್ದು. ಹಾಗಾಗಿ ಈ ಎಲ್ಲ ಗಿಡಗಳು ಏನಾಗ್ತಾವು ಅಂತಂದ್ರ ಎತ್ತರ ಗಿಡಗಳೇ ಆಗ್ತಾವ. ಎಂತ ಗಿಡಗಳು ಹುಡ್ತಾವ, ಇದ್ರಲ್ಲಿ ಎತ್ತರ ಗಿಡಗಳನ್ನ ಏನಾಗ್ತಾವು ಹುಡ್ತಾವ. ಇದು ಏನು ಅಂತಂದ್ರ ಫಸ್ಟ್ ಜನರೇಷನ್ ಒಳಗ. ಈಗ 2ನೇ ಜನರೇಷನ್ ದಲ್ಲಿ ನಾವು ಏನ್ ಮಾಡೋಣ, 2 ಗಿಡಗಳನ್ನ ಇಲ್ಲಿ ತಗೊಳ್ಳೋಣ. ಒಂದನೇದ್ ಯಾವ್ದೈತಿ, ದೊಡ್ಡ ಟಿ, ಸ್ಮಾಲ್ ಟಿ, ದೊಡ್ಡ ಟಿ, ಸ್ಮಾಲ್ ಟಿ. ಸೊ ಈ ಟಿ ದಿಂದ ಈ ಟಿ ಕೂಡ್ಸಿದ್ವಿ ಅಂತಂದ್ರ 2 ದೊಡ್ಡ ಟಿ ಆದು. ಆಮೇಲೆ ಈ ಟಿ ದಿಂದ ಈ ಟಿ ಕೂಡ್ಸಿದ್ವಿ ಅಂತಂದ್ರ ಒಂದು ದೊಡ್ಡ ಟಿ, ಒಂದು ಚಿಕ್ಕ ಟಿ. ಇದರಿಂದ ಇದನ್ನ ಕೂಡ್ಸಿದ್ವಿ ಅಂತಂದ್ರ ದೊಡ್ಡ ಟಿ, ಚಿಕ್ಕ ಟಿ. ಇದರಿಂದ ಇದ್ರೊಳಗೆ ಕೂಡ್ಸಿದ್ವಿ ಅಂತಂದ್ರೆ ಯಾವ್ದಾತು, ಇಲ್ಲಿ 2 ಟಿ ಅದು. ಈಗ ಇಲ್ಲಿ ಏನೇನಾದ್ರು ನೋಡ್ರಿ, ಇವ ಎಲ್ಲಾನು ಎತ್ತರನ ಇರ್ತಾವ ಇವು. ಹೌದಾ, ಎಲ್ಲಾನು ಕೂಡ ಏನಾದ್ರು ಇಲ್ಲಿ ಕೂಡ ಎತ್ತರ. ಇದು ಕೂಡ ಏನಾಯ್ತು, ಎತ್ತರ ಗಿಡನ ಆಗ್ತೈತಿ. ಇದು ಕೂಡ ಎತ್ತರ ಗಿಡ. ಇದ್ರೊಳಗೆ ಡಾಮಿನೆಂಟ್ ಟಿ ಐತಲ್ಲ ದೊಡ್ಡದು. ಸೊ ಇದು ಏನಾಗ್ತೈತಿ ಅಂತಂದ್ರೆ ಇಲ್ಲಿ ಚಿಕ್ಕ ಗಿಡ ಇಲ್ಲಿ ಆಗ್ತೈತಿ. 2 ಟಿ ಇದಾವ್, ಚಿಕ್ಕ ಗಿಡ ಆಗ್ತೈತಿ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ನಮಗ ಎಷ್ಟು ಎತ್ತರ ಗಿಡಗಳು ಎಷ್ಟು ಚಿಕ್ಕ ಗಿಡಗಳು ಆಗ್ತಾವ ಅಂತ ಕೇಳಿರ, ಅವುಗಳ ಅನುಪಾತ ಎತ್ತರ ಗಿಡಗಳು 3 ಇದಾವು, ಚಿಕ್ಕ ಗಿಡಗಳು 1 ಇದಾವು. 3 ಅನುಪಾತ 1 ಅಂತ ಹೇಳ್ಬಹುದು. ಬಟ್ ಇಲ್ಲಿ ಏನ್ ಕೇಳ್ಯಾರ ಅಂದ್ರ ಅವರು, ಶುದ್ಧ ಎತ್ತರ ಎಷ್ಟು ಇದಾವ್? ಶುದ್ಧ ಎತ್ತರ ಅಂದ್ರ 2 ಟಿನ ಇರ್ಬೇಕು. ಶುದ್ಧ ಎತ್ತರ
ಒಂದೈತಿ. ಆಮೇಲೆ ಶುದ್ಧ ಸಣ್ಣ ಗಿಡ, ಶುದ್ಧವಾಗಿರುವಂತಹ ಸಣ್ಣ ಗಿಡ ಒಂದೈತಿ. ಸೊ ಹಾಗಾಗಿ ಇದರ ಅನುಪಾತ 1:1 ಆಗ್ತೈತಿ. ಆಪ್ಷನ್ ನಂಬರ್ ಸಿ ಇದಕ್ಕ ಸರಿ ಆನ್ಸರ್. ಓಕೆ, ಇಂಥ ಪ್ರಶ್ನೆ ಎಲ್ಲರೂ ಕೇಳಿದ್ರಿ? ಇಂಥ ಪ್ರಶ್ನೆ ಎಲ್ಲಾದ್ರೂ ಕೇಳಿದ್ರ, ಎಲ್ಲಾದ್ರೂ ನೋಡಿದ್ರ, ಬಿಡಿಸಿದ್ರ? ಇಲ್ಲಲ್ಲ? ಓಕೆ, ಸೊ ಲೈಕ್ ಮಾಡ್ರಿ ಹಂಗಾರ ನೋಡೋಣ ಬೇಗನೆ. ಆಪ್ಷನ್ ನಂಬರ್ ಸಿ ಇದಕ್ಕ ಸರಿ ಆನ್ಸರ್. ಒಬ್ಬ ವ್ಯಕ್ತಿಯು ತನ್ನ ಕಣ್ಣುಗಳಿಗೆ ಹತ್ತಿರವಿರುವ ವಸ್ತುವನ್ನು ನೋಡ್ತಾನೆ, ಅವನ ದೃಷ್ಟಿಯಲ್ಲಿ ಯಾವ ಬದಲಾವಣೆಗಳು ಸಂಭವಿಸ್ತವೆ? ಸೊ ನೋಡ್ರಿ, ಎಲ್ಲಿ ವಸ್ತುಗಳನ್ನ ನೋಡಕತ್ತಾನ ಅವನು? ಒಬ್ಬ ವ್ಯಕ್ತಿ ಸಮೀಪವಾಗಿರುವಂತಹ ವಸ್ತುಗಳನ್ನ ನೋಡಕತ್ತಾನಲ್ಲ. ಸೊ ಇದು ಏನ್ರಿ? ಇದು ನಮ್ಮ ಕಣ್ಣು ಇರ್ತಕ್ಕಂಥದ್ದು ಇದೆ, ಹೌದಾ? ಇದು ನಮ್ಮ ಕಣ್ಣು. ಇಲ್ಲಿ ಏನಿರ್ತೈತಿ? ಒಂದು ಮಸೂರ ಇರ್ತೈತಿ. ಈ ಮಸೂರವನ್ನ ಹಿಡಿದಿಟ್ಕೊಂಡಿರ್ತಾವ ಸೀಲರಿ ಮಸಲ್ಸ್ಗಳು, ಹೌದಾ? ಸೀಲರಿ ಮಸಲ್ಸ್ಗಳು. ಈಗ ಏನ್ ಮಾಡತ್ತಾನವ? ಹತ್ತಿರವಿರುವ ವಸ್ತುವನ್ನು ನೋಡ್ತಾನೆ, ಅವನ ದೃಷ್ಟಿಯಲ್ಲಿ ಯಾವ ಬದಲಾವಣೆ? ಸೊ ಹತ್ತಿರವಾಗಿರುವಂತ ಇಲ್ಲಿ ಒಂದು ವಸ್ತು ಐತಿ, ದೂರದೊಳಗೈತಿ. ಆಮೇಲೆ ಇಲ್ಲಿ ಒಂದು ವಸ್ತು ಐತಿ. ನೋಡ್ರಿ, ನೀವು ಯಾವಾಗ ಹತ್ತಿರದ ವಸ್ತುಗಳನ್ನ ನೋಡ್ತೀರಿ, ಇಲ್ಲಿ ಮುಂದಿನ ವಸ್ತುವನ್ನ ಹಿಂಗ್ ನೋಡಾಕತ್ತೀರ ಅಂತಂದ್ರೆ ಏನ್ ಮಾಡ್ತೀರಿ? ಕಣ್ಣುಗಳನ್ನ ಸಣ್ಣದ್ ಮಾಡ್ತೀರಿ, ಹೌದಾ? ಹಿಂಗಾಗಿ ನೋಡ್ತಾರೆ, ಹಿಂಗ್. ಓಕೆ, ದೂರದ್ ನೋಡಕತ್ತೀರ ಅಂದ್ರೆ ಏನ್ ಮಾಡ್ತಾರೆ? ಈ ರೀತಿ ಇರ್ತಕ್ಕಂಥದ್ದು ದೊಡ್ಡದ್ ಮಾಡ್ತೀರಿ. ಅಂದ್ರೆ ಏನು ಅಂತಂದ್ರೆ ಇದ್ರ ಅರ್ಥ, ಇಲ್ಲಿ ಈ ಮಸಲ್ಸ್ ಗಳು ಏನಿದಾವಲ್ಲ, ಸೀಲರಿ ಮಸಲ್ಸ್ ಗಳು ಏನಾಗ್ತಾವು ಅಂತಂದ್ರ, ಸಮೀಪದ ನೀವು ನೋಡಾಕತ್ತೀರ ಅಂತಂದ್ರ ಇವು ಏನಾಗ್ತಾವು? ನಮ್ಮ ಲೆನ್ಸ್ ಅನ್ನ ಏನ್ ಮಾಡ್ತಾವು? ಚಿಕ್ಕದ್ ಮಾಡ್ತಾವು. ನಮ್ಮ ಲೆನ್ಸ್ ಅನ್ನ ಏನ್ ಮಾಡ್ತಾವ್? ಇಷ್ಟು ಲೆನ್ಸ್ ಐತಿ ಅಂತ ತಿಳ್ಕೊರಿ, ಇಷ್ಟು ಲೆನ್ಸ್ ಐತಿ. ಸಮೀಪ ನೋಡಾಕತ್ತೀರ ಅಂತಂದ್ರೆ ಏನ್ ಮಾಡ್ತಾವು? ಲೆನ್ಸ್ ಅನ್ನ ಏನ್ ಮಾಡ್ತಾವು? ಚಿಕ್ಕದಾಗಿ ಮಾಡ್ತಾವು. ಚಿಕ್ಕದಾಗಿ ಯಾವಾಗ ಆಗ್ತೈತಿ ಲೆನ್ಸ್, ಅವಾಗ ಏನಾಗ್ತೈತಿ ಹೇಳ್ರಿ? ಚಿಕ್ಕದಾದು ಅಂತಂದ್ರೆ ಲೆನ್ಸ್ ಹೆಂಗ್ ಆಗ್ತೈತಿ? ದಪ್ಪ ಆಗ್ತೈತಿ. ಅದೇ ನೀವು ದೂರದ ವಸ್ತುವನ್ನ ನೋಡಾಕತ್ತೀರ ಅಂತಂದ್ರ ಈ ಸೀಲರಿ ಮಸಲ್ಸ್ ಗಳು ಏನ್ ಮಾಡ್ತಾವು? ಈ ಒಂದು ಲೆನ್ಸ್ ಅನ್ನ ಏನ್ ಮಾಡ್ತಾವು? ಹಿಗ್ಗಿಸ್ತಾವ. ಹಿಂಗ ಹಿಗ್ಗಿಸ್ತಾವು. ಲೆನ್ಸ್ ಅನ್ನ ಏನ್ ಮಾಡ್ತಾವ್? ಹಿಗ್ಗಿಸ್ತಾವ್ ದೂರದ್ ನೋಡಾಕ. ಸೊ ಅವಾಗ ಏನಾಗ್ತೈತಿ? ಇಲ್ಲಿ ಹಿಗ್ಗಿಸಿದ ಮೇಲೆ ಆ ಒಂದು ಲೆನ್ಸ್ ಇರ್ತಕ್ಕಂಥದ್ದು ಏನಾಗ್ತೈತಿ? ದಪ್ಪ ಆಗಂಗಿಲ್ಲ, ತೆಳ್ಳಗ ಆಗ್ತೈತಿ. ಏನಾಗ್ತೈತಿ? ತೆಳ್ಳಗ ಆಗ್ತೈತಿ. ಈ ಪ್ರೊಸೆಸ್ ಇರ್ತಕ್ಕಂಥದ್ದು ನಮ್ಮಲ್ಲಿ ನಡೆದಿರ್ತೈತಿ. ಸೊ ಹಾಗಾದ್ರೆ ಇಲ್ಲಿ ಏನಾಗ್ತೈತಿ ನೋಡ್ರಿ, ಆಪ್ಷನ್ಸ್ ಗಳಲ್ಲಿ ಕಣ್ಣಿನ ಮಸೂರದ ನಾಭಿ ದೂರ ಹೆಚ್ಚಾಗ್ತೈತಿ. ದ ಸೀಲರಿ ಮಸಲ್ಸ್ ವಿಲ್ ಕಾಂಟ್ರಾಕ್ಟ್. ನೋಡ್ರಿ, ಸೀಲರಿ ಮಸಲ್ಸ್ ಗಳು ಏನಾಗ್ತಾವು? ಚಿಕ್ಕದಾಗ್ತಾವ. ಸೀಲರಿ ಸ್ನಾಯುಗಳು ಏನಾಗ್ತಾವು? ಸಂಕುಚಿತ ಆಗ್ತಾವ. ಸಮೀಪದ ವಸ್ತುವನ್ನ ನೋಡುವಾಗ ಸೀಲರಿ ಮಸಲ್ಸ್ ಗಳು ಏನಾಗ್ತಾವು? ಸಂಕುಚಿತ ಆಗ್ತಾವು. ಆಪ್ಷನ್ ನಂಬರ್ ಬಿ ಇದಕ್ಕೆ ಏನಾಗ್ತೈತಿ? ಸರಿ ಆನ್ಸರ್ ಇಲ್ಲಿ ಆಗ್ತೈತಿ. ಇದ್ಯಾನ್ ಮಂತ್ರಿದ? ಇವನ ಯಾವ ಭಾಗವು ಮೆದುಳಿನ ವಿದ್ಯುತ್ ಸಂಕೇತಗಳನ್ನು ಕಳಿಸುತ್ತದೆ? ಇಲ್ಲೇನು ಮಿಸ್ಟೇಕ್ ಆಗಿತ್ತು. ಎಲೆಕ್ಟ್ರಾನಿಕ್ ಸಿಗ್ನಲ್ಸ್. ಇದು ಅಲ್ಲಿದು ಐ ಭಾಗವು ಮೆದುಳಿನ, ಹಾ, ಇಲ್ಲಿ ಏನಾಗಬೇಕು? ವಿಚ್ ಪಾರ್ಟ್ ಆಫ್ ದ ಐ? ಇದು ಐ ಅಂತಂದ್ರೆ ಏನು? ಕಣ್ಣು. ಇವಲ್ಲ, ಕಣ್ಣಿನ ಯಾವ ಭಾಗವು ಮೆದುಳಿನ ವಿದ್ಯುತ್ ಸಂಕೇತಗಳನ್ನ ಕಳಿಸ್ತೈತಿ? ಮೆದುಳಿನ ಅಲ್ಲ, ಮೆದುಳಿಗೆ ಏನ್ ಮಾಡ್ತೈತಿ? ಅದು ವಿದ್ಯುತ್ ಸಂಕೇತಗಳನ್ನ ಕಣ್ಣಿನ ಯಾವ ಭಾಗ ಅಂತೇಳಿ. ಸೊ ನೋಡ್ರಿ, ಕಣ್ಣಿನ ಬಗ್ಗೆ ಎಷ್ಟು ಪ್ರಶ್ನೆಗಳು ಬಂದಾವಲ್ಲ. ಸೊ ಇದು ಏನು ಅಂತಂದ್ರೆ ನಮ್ಮ ಕಣ್ಣು. ಇಲ್ಲಿ ಏನಿರ್ತೈತಿ? ಇಲ್ಲಿ ಲೆನ್ಸ್ ಇರ್ತೈತಿ. ಇವು ಸೀಲರಿ ಮಸಲ್ಸ್ ಗಳು ಇರ್ತಾವು. ಸೊ ಇಲ್ಲಿ ಏನಿರ್ತೈತಿ? ಇದನ್ನ ಏನಂತೇವಿ? ಅಕ್ಷಿಪಟಲ ಅಂತೇವಿ, ಹೌದಾ? ಅಕ್ಷಿಪಟಲ ಅಂತೇವಿ. ಆಮೇಲೆ ಇಲ್ಲಿ ಕೆಲವೊಂದಿಷ್ಟು ಏನಿರ್ತಾವ? ನರಗಳಿರ್ತಾವ. ಏನಿರ್ತಾವ? ನರಗಳು. ಓಕೆನಾ? ಈ ನರಗಳಿಗೆನ ಏನಂತ ಕರಿತೀವಿ ನಾವು? ಆಪ್ಟಿಕ್ ನರಗಳು ಅಂತ ಕರಿತೀವಿ. ಏನಂತೇವಿ? ಆಪ್ಟಿಕ್ ನರಗಳು. ಯಾವಾಗ ನಾವು ಒಂದು ವಸ್ತುವನ್ನ ನೋಡ್ತೇವಿ, ಇದರ ಬೆಳಕು ಯಾವಾಗ ನಮ್ಮ ಲೆನ್ಸ್ ಒಳಗೆ ಬೀಳ್ತೈತಿ, ಲೆನ್ಸ್ ಮೇಲೆ ಬಿದ್ದಾಗ ಇದು ಏನಾಗ್ತೈತಿ? ನಮ್ಮ ಅಕ್ಷಿಪಟಲದ ಮೇಲೆ ಮೂಡ್ತೈತಿ. ಈ ಚಿತ್ರವನ್ನ ಏನ್ ಮಾಡ್ತಾವು? ಇಲ್ಲಿರುವಂತಹ ಆಪ್ಟಿಕ್ ನರ್ವ್ಸ್ ಗಳು ಆ ಚಿತ್ರವನ್ನ ತಗೊಂಡ್ ಹೋಗಿ ಎಲ್ಲಿ ಕೊಡ್ತಾವು? ನಮ್ಮ ಮೆದುಳಿಗೆ ಹೋಗಿ ತಲುಪಿಸ್ತಾವು. ಸೊ ಯಾವ ನರಗಳವು? ಆಪ್ಟಿಕ್ ನರಗಳು. ಆಪ್ಷನ್ ನಂಬರ್ ಬಿ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗ್ತೈತೆ. ಓಕೆ, ಸರಿಯಾದ ಹೊಂದಾಣಿಕೆಯನ್ನು ಆರಿಸಿ ಅಂತ ಇದೆ. ಕೋಶವನ್ನು ಕಂಡುಹಿಡಿಯಲಾಯಿತು 1839 ಅಂತ ಹೇಳ್ತಾ ಇದ್ದಾರು. ಪ್ರೋಟೋಪ್ಲಾಸ್ಮಾ ಜೀವದ್ರವ್ಯ ಎಂಬ ಪದವನ್ನು ಸೃಷ್ಟಿಸಲಾಯಿತು 1665. ನ್ಯೂಕ್ಲಿಯಸ್ ಅನ್ನು ಕಂಡು ಹಿಡಿಯಲಾಯಿತು 1831.
ಕೋಶ ಸಿದ್ಧಾಂತವನ್ನು ಪ್ರಸ್ತಾವಿಸಲಾಯಿತು 1674. ಯಾವ್ದು ಸರಿ ಐತಿ ಇದ್ರಲ್ಲಿ ಹೊಂದಿಸಿ ನೋಡ್ರಿ. ಈಸಿ ಇದೆ ಕ್ವಶನ್, ಮಾಡಿ ನೋಡೋಣ. ಒಂದ್ ಆನ್ಸರ್ ಹೇಳಿ ನೋಡೋಣ. ಈ ರೀತಿ ಇರುವಂತಹ ಕ್ವಶನ್ಸ್ ಗಳು ಬಹಳಷ್ಟು ಬರ್ತಾವೆ, ಹೌದಾ. ಇಸ್ವಿಗಳು ಗೊತ್ತಿರ್ಬೇಕು, ಯಾವ್ಯಾವ್ದನ್ನ ಯಾರ್ಯಾರು ಕಂಡು ಹಿಡ್ದಾರು. ಓಕೆ, ಸೆಲ್ ಅನ್ನ ಕೋಶವನ್ನ ಕಂಡು ಹಿಡಿಯಲಾಯ್ತು ಯಾವ ಇಸ್ವಿಯಲ್ಲಿ? ಮೊದಲ ಕೋಶವನ್ನ ಯಾರು ಕಂಡು ಹಿಡಿದ್ರು? ಯಾರು ಹೇಳ್ರಿ? ರಾಬರ್ಟ್ ಹುಕ್. ಯಾರು ಕಂಡು ಹಿಡಿದ್ರು? ಕೋಶವನ್ನ ಕಂಡು ಹಿಡಿದವರು ರಾಬರ್ಟ್ ಹುಕ್ ರವರು ಕಂಡು ಹಿಡಿತಾರ. ಇದನ್ನ ಕಂಡು ಹಿಡಿದಿರ್ತಕ್ಕಂಥದ್ದು ಯಾವಾಗ ಅಂತಂದ್ರ 1665ರಲ್ಲಿ ಕಂಡು ಹಿಡಿತಾರ. ಬಟ್ ಇಲ್ಲಿ 1839 ಕೊಟ್ಟಾರು. ಇದು ಏನು ಒಂದೇದ್ದು ತಪ್ಪಿದೆ. 1665ರಲ್ಲಿ ಕಂಡು ಹಿಡಿತಾರೆ. ಅದೇ ರೀತಿ ಪ್ರೋಟೋಪ್ಲಾಸ್ಮಾ ಅಂತ ಏನಿದೆ ಜೀವದ್ರವ್ಯ. ಸೊ ಈ ಜೀವದ್ರವ್ಯವನ್ನ ಮೊದಲು ಹೇಳಿದವರು ಯಾರು? ಜೆ.ಇ. ಪುರ್ಕಿಂಜೆ. ಈಗ ಬಹಳ ಸಲ ಬಂದೈತಿ, ಹೌದಾ. ಪುರ್ಕಿಂಜೆ ಇದನ್ನ ಯಾವಾಗ ಕಂಡು ಹಿಡಿತಾರು? 1839ರಲ್ಲಿ ಇದನ್ನ ಕಂಡು ಹಿಡಿತಾರು. ಸೊ ಇಲ್ಲಿ ಎಷ್ಟು ಕೊಟ್ಟಾರು? 1665. ಅಂದ್ರೆ ಉಲ್ಟಾ ಪುಲ್ಟಾ ಕೊಟ್ಟಾರು. ಇದು ಕೂಡ ಎರಡನೇದ್ದು ತಪ್ಪಿದೆ. ಆಮೇಲೆ ನೆಕ್ಸ್ಟ್ ನ್ಯೂಕ್ಲಿಯಸ್, ಕೇಂದ್ರಕ ಅಂತ ಏನ್ ಹೇಳ್ತೇವಿ, ಇದನ್ನ ಕಂಡು ಹಿಡಿದವರು ಯಾರು? ಇದನ್ನ ಕಂಡು ಹಿಡಿದಿರ್ತಕ್ಕಂಥವ್ರು ಯಾರು ಅಂತಂದ್ರ ರಾಬರ್ಟ್ ಬ್ರೌನ್. ಯಾರು ಕಂಡು ಹಿಡಿದ್ರು? ರಾಬರ್ಟ್ ಬ್ರೌನ್ 1831ರಲ್ಲಿ ಕಂಡು ಹಿಡಿತಾರು. ಸರಿ ಇದೆ, ಇದು ಆಪ್ಷನ್ ನಂಬರ್ ಸಿ ಸರಿ ಇದೆ. ಆಪ್ಷನ್ ನಂಬರ್ ಸಿ ಇದಕ್ಕ ಸರಿ ಆನ್ಸರ್, ಮೂರನೇದ್ದು ಆಗ್ತೈತಿ. ಅದ್ರ ಜೊತೆಗೆ ಕೋಶದ ಸಿದ್ಧಾಂತವನ್ನ ಪ್ರಸ್ತಾಪಿಸಿದವರು ಯಾರು? ಈಗಾಗಲೇ ಬಹಳ ಸಲ ಹೇಳಿನಿ ನಾನು, ಸ್ಲೈಡೆನ್ ಅಂಡ್ ಸ್ವಾನ್. ಸೊ ಎಷ್ಟರಲ್ಲಿ ಇದನ್ನ ಏನ್ ಮಾಡ್ತಾರು? ಸಿದ್ಧಾಂತವನ್ನ ಕೊಡ್ತಾರು ಅಂತಂದ್ರೆ ಇವ್ರಿಬ್ರು 1838 ಮತ್ತು 39ರಲ್ಲಿ ಇದನ್ನ ಹೇಳ್ತಾರ ಅವ್ರು. 1838, 39ರಲ್ಲಿ ಹೇಳ್ತಾರು. ಇದು ಕೂಡ ತಪ್ಪೈತಿ, ಇಲ್ಲಿ ತಪ್ಪು ಕೊಟ್ಟಾರ ಅವ್ರು, ಹೌದಾ. ಆಪ್ಷನ್ ಒಂದ್ ಸರಿ ಐತಿ. ಇದ್ರೊಳಗ ನ್ಯೂಕ್ಲಿಯಸ್ ಅನ್ನ ಕಂಡು ಹಿಡಿದಿರ್ತಕ್ಕಂಥದ್ದು ರಾಬರ್ಟ್ ಬ್ರೌನ್ 1831. ಎಲ್ಲ ಇಸ್ವಿಗಳು ನಿಮ್ಗೆ ನೆನಪಿರ್ಬೇಕು. ಓಕೆ, ಯಾವ್ದು ಆನ್ಸರ್ ಇದಕ್ಕ? ಆಪ್ಷನ್ ನಂಬರ್ ಸಿ ಸರಿ ಆನ್ಸರ್ ಇಲ್ಲಿ ಆಗ್ತೈತಿ. ನೀರಿನಲ್ಲಿರುವ ಗಾಳಿಯ ಗೂಳೆ ಯಾವ ರೀತಿ ಕೆಲಸ ಮಾಡ್ತೈತಿ, ಯಾವ ಲೆನ್ಸ್ ತರ ಕೆಲಸ ಮಾಡ್ತೈತಿ ಅಂತ ಇಲ್ಲಿ ಹೇಳ್ತಾರ. ಸೊ ಇದು ಏನ್ ಹೇಳ್ರಿ, ಇದು ನೀರು ಇದೆ. ಇಲ್ಲಿ ಈ ನೀರಿನಲ್ಲಿ ಏನಿದೆ? ಒಂದು ಗೂಳೆ ಇದೆ. ಗೂಳೆ ಮತ್ತು ನೀರಿನ ಹನಿ ಒಳಗ ಬಹಳಷ್ಟು ಡಿಫ್ರೆನ್ಸ್ ಐತೆ, ಹೌದಾ. ನೀರಿನ ಹನಿ ಹೆಂಗಿರ್ತೈತಿ? ಅದ್ರೊಳಗ ಎಲ್ಲಾ ಸಂಪೂರ್ಣ ನೀರ್ ಇರ್ತಕ್ಕಂಥದ್ದು ಇರ್ತೈತಿ. ಬಟ್ ನೀರಿನ ಗೂಳೆ ಒಳಗೆ ಏನಿರ್ತೈತಿ? ಮೇಲೆ ಒಂದು ನೀರಿನ ಪದರ ಇರ್ತೈತಿ, ಒಳಗೆಲ್ಲಾ ಗಾಳಿ ಇರ್ತೈತಿ, ಹೌದಾ. ಈಗ ಇಲ್ಲಿ ಒಂದು ಕಿರಣ ಇರ್ತಕ್ಕಂಥದ್ದು, ಇಲ್ಲಿ ಡೆನ್ಸ್ ಇದೆ, ಇಲ್ಲಿ ರೇರರ್ ಇದೆ ಒಳಗ. ಸೊ ಡೆನ್ಸ್ ಅಂದ್ರೆ ಗೊತ್ತಾಗುತ್ತಲ್ಲ, ಘನತ್ವ ಇದೆ, ನೀರಿನ ಘನತ್ವ. ಇಲ್ಲಿ ಗಾಳಿ ಇದೆ. ಸೊ ಈಗ ಒಂದು ಕಿರಣ ಇರ್ತಕ್ಕಂಥದ್ದು ಈ ರೀತಿ ಬಂತು ಅಂತಂದ್ರೆ ಅದು ನೇರವಾಗಿ ಈ ರೀತಿ ಚಲಿಸಬೇಕಾಗಿತ್ತು. ಆಮೇಲೆ ಇಲ್ಲಿ ರಿಯರರ್ ದಿಂದ ಡೆನ್ಸ್ಗೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಅದು ಹೆಂಗ್ ಹೋಗ್ತೈತಿ? ಈ ರೀತಿ ಮುಖ ಮಾಡಿ ಅದು ಹೋಗ್ತೈತಿ. ಅದೇ ರೀತಿ ಮತ್ತೆ ಒಂದು ಕಿರಣವನ್ನ ಈ ರೀತಿ ನಾವು ಬಿಟ್ಟಿವಿ ಅಂತಂದ್ರೆ ಅದು ನೇರವಾಗಿ ಹೋಗೋದನ್ನ ಬಿಟ್ಟು ಇದು ಏನ್ ಮಾಡ್ತೈತಿ? ಈ ರೀತಿ ಚದುರಿಸ್ತೈತಿ. ಇದು ಮತ್ತೊಂದು ಕಿರಣ ಬಿಟ್ಟಿವಿ ಅಂತಂದ್ರೆ ಇದು ನೇರವಾಗಿ ಹೋಗೋದನ್ನ ಬಿಟ್ಟು ಇದು ಏನ್ ಮಾಡ್ತೈತಿ? ಈ ರೀತಿ ಚದುರಿಸ್ತೈತಿ. ಯಾಕೆ ಹಿಂಗಾಗತೈತಿ ಅಂತಂದ್ರ ಈ ಒಂದು ಕಿರಣ ಇರ್ತಕ್ಕಂಥದ್ದು ಇಲ್ಲಿ ರಿಯರರ್ ದಿಂದ ಡೆನ್ಸ್ ಗೆ ಬರಾಕತೈತಿ, ನೀರಿನೊಳಗ್ ಬರಾಕತೈತಿ. ಡೆನ್ಸ್ ಒಳಗ್ ಬಂತು ಅಂತಂದ್ರ ಚದುರಿಸ್ತೈತಿ. ಸೊ ಹಾಗಾಗಿ ಇಲ್ಲಿ ಇದೇನೆ ನೀರಿನ ಗೋಳೆ ಐತಲ್ಲ, ಸೊ ಯಾವ ಲೆನ್ಸ್ ತರ ಕೆಲಸ ಮಾಡ್ತೈತಿ ನೋಡ್ರಿ. ನಿಮ್ಗ ಪೀನ್ ಮಸೂರ ಗೊತ್ತೈತಿ. ಇದು ಏನಿದು? ಪೀನ ಮಸೂರ. ಇದು ಏನಿದು? ನಿಮ್ನ ಮಸೂರ, ಹೌದಾ. ಇದು ನಿಮ್ನ ಮಸೂರ. ಇದಕ್ಕ ಕಾನ್ವೆಕ್ಸ್ ಅಂತೇವಿ, ಇದಕ್ಕ ಕಾನ್ಕೇವ್ ಅಂತ ಹೇಳಿ ಕರಿತಾ ಇದೇವಿ. ಸೊ ಇಲ್ಲಿ ಕಿರಣವನ್ನ ನಾವು ಹಾಯಿಸಿದಾಗ ಈ ಕಿರಣಗಳು ಹೆಂಗಾಗ್ತಾವು? ಈ ರೀತಿ ಬಂದು ಒಂದಕ್ಕೊಂದು ಈ ರೀತಿ ಅಟ್ಯಾಚ್ ಅಂದ್ರ ಏಕೀಕರಣ ಆಗ್ತಾವು. ಬಟ್ ಇಲ್ಲಿ ನಾವು ಕಿರಣವನ್ನ ಹಾಯಿಸಿದಾಗ ಇದು ಏನ್ ಮಾಡ್ತೈತಿ? ಈ ರೀತಿ ಕಿರಣಗಳನ್ನ ಚದುರಿಸ್ತೈತಿ. ಸೊ ಹಾಗಾದ್ರೆ ಯಾವ ಲೆನ್ಸ್ ಗುಳೆ ತರ ಕೆಲಸ ಮಾಡಾಕತೈತಿ? ಇಲ್ಲಿ ಕಾನ್ಕೇವ್ ತರ ಕೆಲಸ ಮಾಡಾಕತೈತಿ. ಆಪ್ಷನ್ ನಂಬರ್ ಬಿ ಇದಕ್ಕ. 15ನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲಿದೆ. ಸೊ ಈ ಒಂದು ಪ್ರಶ್ನೆಗೆ ಆನ್ಸರ್ ಇರ್ತಕ್ಕಂಥದ್ದು ಮಾಡ್ರಿ. ಘನ ರೂಪದ ಎಪಿಥೇಲಿಯಂ ಇಲ್ಲಿ ಕಂಡು ಬರುತ್ತದೆ ಅಂತ ಇದೆ.
ಸೊ ಎಪಿಥೇಲಿಯಂ ಅಂತಂದ್ರೆ ಏನು, ಇದು ಒಂದು ತರಹದ ಟಿಶ್ಯೂ ಆಗಿದೆ. ಇದನ್ನ ನಾವು ಅಂಗಾಂಶ ಅಂತ ಕರಿತೀವಿ. ಘನ ರೂಪದ ಎಪಿಥೇಲಿಯಂ ಅಂತಂದ್ರೆ ಘನ ರೂಪದೊಳಗಿರುವಂತ ಈ ರೀತಿ ಟಿಶ್ಯೂಸ್ ಗಳು ಎಲ್ಲಿ ಕಂಡು ಬರ್ತಾವು ಅಂತ ಹೇಳಿ ಈ ಪ್ರಶ್ನೆಯೊಳಗ ನಮ್ಗ ಕೇಳಾರೆ. ಸೊ ಎಲ್ಲೆಲ್ಲಿದೆ ಇಲ್ಲಿ ಆಪ್ಷನ್ಸ್ ಗಳಲ್ಲಿ ಕರುಳಿನ ಒಳಪದರು ಇದೆ, ರಕ್ತನಾಳದ ಒಳಪದರು, ಮೂತ್ರಪಿಂಡದ ಕೊಳವೆ, ಆಮೇಲೆ ಚರ್ಮದ ಮೇಲ್ಮೈ. ಸೊ ಇಲ್ಲಿ ಏನು ಅಂತಂದ್ರೆ ಈ ರೀತಿ ಇರುವಂತಹ ಕ್ಯೂಬಾಯ್ಡ್ ಆಗಿರುವಂತಹ ಎಪಿಥೇಲಿಯಂ ಎರಡು ಕಡೆ ಕಂಡು ಬರ್ತಾವ. ನಮ್ಮ ಶರೀರದಲ್ಲಿ ಎರಡು ಕಡೆ ಕಂಡು ಬರ್ತಾವು. ಅದು ಎಲ್ಲಿ ಅಂತಂದ್ರೆ ಒಂದನೇದ್ದು ಲಾಲಾರಸದ ಕೊಳವೆಗಳಲ್ಲಿ ಕಂಡು ಬರ್ತೈತಿ. ಆಮೇಲೆ ಇನ್ನೊಂದು ಎಲ್ಲಿ ಅಂತಂದ್ರ ಮೂತ್ರಪಿಂಡ ಕೊಳವೆಗಳಲ್ಲಿ ಕಂಡು ಬರ್ತೈತಿ. ಓಕೆ, ಸೊ ಈಗ ಇವು ಎರಡು ಕಡೆ ಕಂಡು ಬರ್ತಾ ಇದಾವೆ. ಸೊ ಇಲ್ಲಿ ಇದಕ್ಕೆ ಸರಿ ಆನ್ಸರ್ ಕಿಡ್ನಿ ಟ್ಯೂಬಲ್ಸ್ ದೊಳಗೆ ಕಂಡು ಬರ್ತೈತಿ. ಸೊ ಈಗ ಇಲ್ಲಿ ವೆಸಲ್ಸ್ ಮತ್ತು ಟ್ಯೂಬಲ್ಸ್ ದೊಳಗೆ ಏನ್ ಡಿಫ್ರೆನ್ಸ್ ಐತಿ ನಿಮ್ಗ ಗೊತ್ತಿರ್ಬೇಕು. ವೆಸಲ್ಸ್ ಗಳು ಹೆಂಗಿರ್ತಾವು ಅಂತಂದ್ರ ಇವು ನಾಳಗಳು, ಈ ರೀತಿ ದೊಡ್ಡದ ಆಕಾರದ ನಾಳಗಳಿರ್ತಾವ, ಇದರಲ್ಲಿ ರಕ್ತ ಇರುವಂತದ್ದು ಹರಿತಿರ್ತೈತಿ. ಟ್ಯೂಬಲ್ಸ್ ಗಳು ಯಾವ ರೀತಿ ಇರ್ತಾವ ಅಂತಂದ್ರ ಅತಿ ಚಿಕ್ಕದಾಗಿರುವಂತಹ ನರಗಳಿರ್ತಾವ ಇವು. ಸೊ ಇದರಲ್ಲಿ ಕೂಡ ರಕ್ತನ ಹರಿತಿರ್ತೈತಿ, ಬಹಳ ಚಿಕ್ಕದಾಗಿ ಇರ್ತಾವೆ. ಸೊ ನೀವು ಕಣ್ಣಿನಲ್ಲಿ ನೋಡಿರ್ಬಹುದು, ಕಣ್ಣಿನಲ್ಲಿ ಲೈನಿಂಗ್ಸ್ ಗಳು ಕಾಣ್ತಾವ ನೋಡ್ರಿ ಕೆಂಪಗೆ. ಸೊ ಅವು ಇರ್ತಕ್ಕಂಥದ್ದು ಟ್ಯೂಬಲ್ಸ್ ಗಳು ಆಗಿರ್ತವೆ. ಓಕೆ, ಬಟ್ ಈ ರೀತಿ ಇರುವಂತಹ ಕ್ಯೂಬಾಯ್ಡಲ್ ಆಗಿರುವಂತಹ ಎಪಿಥೇಲಿಯಂ ಇರುವಂತದ್ದು ಎಲ್ಲಿ ಕಂಡು ಬರ್ತಾವು? ಲಾಲಾರಸದ ಕೊಳವೆಗಳಲ್ಲಿ, ಆಮೇಲೆ ಮೂತ್ರಪಿಂಡದ ಕೊಳವೆಗಳಲ್ಲಿ. ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ ಸಿ ಇರ್ತಕ್ಕಂಥದ್ದು ಆಗ್ತೈತಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಅಮೋನಿಯಂ ಸೈನೇಟ್ ಅನ್ನು ಬಿಸಿ ಮಾಡುವ ಮೂಲಕ ಮೊದಲ ಬಾರಿಗೆ ಯೂರಿಯಾವನ್ನು ತಯಾರಿಸಿದವರು ಯಾರು ಅಂತ ಕೇಳ್ಯಾರೆ. ಸೊ ಅಮೋನಿಯಂ ಸೈನೇಟ್ ಅನ್ನ ಮೊಟ್ಟ ಮೊದಲನೇ ಬಾರಿಗೆ ಇದನ್ನ ಯೂರಿಯಾ ರೂಪಕ್ಕೆ ಮಾಡಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಊಲರ್ ರವರು ಇದನ್ನ ಮೊಟ್ಟ ಮೊದಲನೇದಾಗಿ ತಯಾರಿಸ್ತಾರೆ. ಯಾವ್ದರಲ್ಲಿ ಕಾರ್ಬನ್ ಇರ್ತೈತಿ, ಯಾವ ವಸ್ತುಗಳು ಕಾರ್ಬನಿಕ್ ಆಗಿರ್ತಾವೋ ಅವು ನೈಸರ್ಗಿಕವಾಗಿರ್ತಾವ, ಅವು ಪ್ರಾಣಿಗಳಲ್ಲಿ ಮಾತ್ರ ಕಂಡು ಬರ್ತೈತಿ ಅಂತ ಇದು ಮೊದಲು ತಿಳ್ಕೊಂಡಿದ್ರು ಎಲ್ಲರೂ. ಆಮೇಲೆ ಊಲರ್ ಅವರು ಏನ್ ಮಾಡ್ತಾರ ಅಂತಂದ್ರೆ ಅದನ್ನ ನೈಸರ್ಗಿಕವಾಗಿ ಅಷ್ಟೇ ಅಲ್ಲ, ಅದನ್ನ ನಾವು ತಯಾರಿಸಬಹುದು ಅಂತ ಹೇಳಿ ಏನ್ ಮಾಡ್ತಾರ ಅವರು, ಅಮೋನಿಯಾ ಸೈನೇಟ್ ಅನ್ನ ಬಿಸಿ ಮಾಡಿ ಯೂರಿಯಾವನ್ನ ತಯಾರಿಸ್ತಾರೆ. ಯಾರು ತಯಾರಿಸಿದ್ರು ಮೊಟ್ಟ ಮೊದಲನೇ ಬಾರಿಗೆ? ಊಲರ್ ರವರು ಇದನ್ನ ತಯಾರಿಸ್ತಾರೆ. ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಬೆಳೆಯ ವಿದ್ಯುಚ್ಛೇದ್ಯ ಸಂಸ್ಕರಣೆಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಸೆಟಪ್ ಆಗಿದೆ? ಅಂದ್ರೆ ನಾವು ಪ್ಯೂರ್ ಆಗಿರುವಂತಹ ಬೆಳೆಯನ್ನ ಪಡಿಲಿಕ್ಕೆ ಯಾವುದು ಇದರಲ್ಲಿ ಮೆಥಡ್ ಅನ್ನ ನಾವು ಅನುಸರಿಸಬೇಕು ಅಂತ ಇದೆ. ಸೊ ಇದನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತೇನೆ ನೋಡ್ರಿ. ಇಲ್ಲಿ ಇದು ಚಿತ್ರದೊಳಗೆ ನೀವು ನೋಡಬಹುದು, ಇಲ್ಲಿ ಅನೋಡ್ ಅನ್ನುವಂತಹ ಪ್ಲಸ್ ಇದೆ. ಓಕೆ, ಆಮೇಲೆ ಇಲ್ಲಿ ಕ್ಯಾಥೋಡ್ ಇರ್ತಕ್ಕಂಥದ್ದು ಮೈನಸ್. ಸೊ ಇಲ್ಲಿ ಏನ್ ಮಾಡ್ತಾರ ಅಂತಂದ್ರ ಇಲ್ಲಿ ಮೊದಲು ಒಂದು ಮಿಕ್ಸ್ಚರ್ ಅನ್ನ ತಗೋತಾರೆ. ಮಿಕ್ಸ್ಚರ್ ಎದ್ರದ್ದು ಇರ್ತೈತಿ? ಅದು ಕಾಪರ್ ಸಲ್ಫೇಟ್ ಅದ ಒಂದು ಸೊಲ್ಯೂಷನ್ ಇರ್ತೈತಿ. ಇದ್ರಲ್ಲಿ ಏನ್ ಮಾಡ್ತಾರು, ಕ್ಯಾಥೋಡ್ಗೆ ಏನ್ ಮಾಡ್ತಾರು ಅಂತಂದ್ರೆ ಇಂಪ್ಯೂರ್ ಆಗಿರುವಂತಹ ಒಂದು ಸಿಲ್ವರ್ ಅನ್ನ ತಗೋತಾರ. ಇಂಪ್ಯೂರ್ ಆಗಿರುವಂತಹ ಸಿಲ್ವರ್ ತಗೋತಾರು. ಆಮೇಲೆ ಇನ್ನೊಂದ್ ಕಡೆ ಕ್ಯಾಥೋಡ್ ಕಡೆ ಏನ್ ಮಾಡ್ತಾರು, ಪ್ಯೂರ್ ಆಗಿರುವಂತಹ ಸಿಲ್ವರ್ ತಗೋತಾರ. ಇದು ಯಾವ್ದಾಗಿರ್ತೈತಿ? ಪ್ಯೂರ್ ಆಗಿರುವಂತಹ ಸಿಲ್ವರ್. ಆಮೇಲೆ ಇದು ಯಾವ ಸಿಲ್ವರ್ ಆಗಿರ್ತೈತಿ? ಇಂಪ್ಯೂರ್ ಆಗಿರುವಂತಹ ಸಿಲ್ವರ್ ಇರ್ತಕ್ಕಂಥದ್ದು ಇಲ್ಲಿ ತಗೋತಾರೆ. ಸೊ ಈಗ ಇಲ್ಲಿ ಇಂಪ್ಯೂರ್ ಆಗಿರುವಂತಹ ಸಿಲ್ವರ್ ವನ್ನ ಪ್ಯೂರ್ ಆಗಿ ಹೇಗೆ ಮಾಡ್ತಾರ ಅನ್ನೋದನ್ನ ಇಲ್ಲಿ ಈ ಒಂದು ಪ್ರಯೋಗದ ಮೂಲಕ ಮಾಡ್ತಾರೆ. ಇಲ್ಲಿ ಇಂಪ್ಯೂರ್ ಆಗಿರುವಂತಹ ಏನ್ ಸಿಲ್ವರ್ ಇರ್ತೈತಿ, ಇದ್ರ ಒಳಗ್ ನಾವು ಕರೆಂಟ್ ಅನ್ನ ಹಾಯಿಸಿದೀವಿ ಅಂತಂದ್ರ ಇಲ್ಲಿರುವಂತಹ ಪ್ಯೂರ್ ಆಗಿರುವಂತಹ ಸಿಲ್ವರ್ ಹೋಗಿ ಎಲ್ಲಿಗೆ ಹೋಗಿ ಕೂಡ್ತೈತಿ? ಅದು ಸಿಲ್ವರ್ ಏನ್ ಪ್ಯೂರ್ ಸಿಲ್ವರ್ ಇರ್ತೈತಿ ಇದ್ರ ಮೇಲೆ ಹಿಂಗ ಕುಂಡ್ಕೋತ ಹೋಗ್ತೈತಿ ಅದು. ಸೊ ಇದು ಏನಾಗ್ತೈತಿ, ದಪ್ಪಗ ಹಾಕೋಂತ ಹೋಗ್ತೈತಿ. ಲೇಯರ್ ಗಳು ಇದ್ರೊಳಗೆ ಬರ್ತಾವ. ಪ್ಯೂರ್ ಇದ್ದದ್ದು ಅಷ್ಟೇ ಇಲ್ಲಿ ಬರ್ತೈತಿ. ಆಮೇಲೆ ಇದ್ರೊಳಗೆ ಏನ್ ರಾಡಿ ಇರ್ತೈತಿ, ಆ ರಾಡಿ ಇರ್ತಕ್ಕಂಥದ್ದು ಇಲ್ಲಿ ಕೆಳಗಡೆ ಈ ರೀತಿ ಕೂಡ್ತೈತಿ. ಸೊ ಈ ರೀತಿ ನಾವು ಒಂದು ಇಂಪ್ಯೂರ್ ಆಗಿರುವಂತಹ ಸಿಲ್ವರ್ ವನ್ನ ಪ್ಯೂರ್ ಆಗಿ ಈ ಒಂದು ಮೆಥಡ್ ದ ಮೂಲಕ ನಾವು ಇಲ್ಲಿ ಮಾಡ್ತೇವೆ. ಓಕೆ, ಸೊ ಯಾವ್ಯಾವ್ದಕ್ಕೆ ಏನೇನ್ ಮಾಡಿದ್ವಿ ಗೊತ್ತಾಯ್ತು. ಇಲ್ಲಿ ಅನಾಯ್ಡ್ ಗೆ ಏನಿದೆ, ಇಂಪ್ಯೂರ್ ಇದೆ. ಆಮೇಲೆ ಕ್ಯಾಥೋಡ್ ಗೆ ಪ್ಯೂರ್ ಇರ್ತಕ್ಕಂಥದ್ದು ಇಲ್ಲಿ ಇರ್ತಾ ಇದೆ. ಸೊ ಇಲ್ಲಿ ನೋಡ್ರಿ ಏನಿದೆ, ಇಲ್ಲಿ ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿ ಆಗ್ತೈತಿ. ಕ್ಯಾಥೋಡ್ ಗೆ ಪ್ಯೂರ್ ಸಿಲ್ವರ್, ಅನಾಯ್ಡ್ ಗೆ ಇಂಪ್ಯೂರ್ ಸಿಲ್ವರ್ ಇರ್ತಕ್ಕಂಥದ್ದು ಮಾಡ್ತೇವಿ. ಆಮೇಲೆ ಎಲೆಕ್ಟ್ರೋಲೈಟ್ಸ್ ಯಾವ್ದು ತಗೋಬೇಕು ಅಂತಂದ್ರೆ ನಾವಿಲ್ಲಿ ಯಾವ್ದು ಸಿಲ್ವರ್ ದ ಒಂದು ಅದಿರು ಇರ್ತೈತಿ ಅದನ್ನ ನಾವಿಲ್ಲಿ ತಗೋಬೇಕು. ಓಕೆ, ಸಿಲ್ವರ್ ದ ಅದಿರು ಇರ್ತಕ್ಕಂಥದ್ದು ಇಲ್ಲಿ ತಗೊಂಡು ಈ ಒಂದು ಪ್ರಯೋಗವನ್ನ ಮಾಡ್ತೀವಿ. ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ತೀವ್ರ ಜ್ವರ ಇರುವ ವ್ಯಕ್ತಿಯ ಹಣೆಯ ಮೇಲೆ ಒದ್ದೆಯಾದ ಬಟ್ಟೆ
ಪಟ್ಟಿಯನ್ನು ಹಾಕಲು ವೈದ್ಯರು ಸಲಹೆ ನೀಡ್ತಾರೆ. ಯಾವ ವಿದ್ಯಮಾನವು ಇಲ್ಲಿ ಒಳಗೊಂಡಿದೆ? ಸೊ ಯಾವ ವಿದ್ಯಮಾನ ಒಳಗೊಂಡೈತಿ ನೋಡ್ರಿ. ನೀವು ನಿಮ್ಗೂ ಕೂಡ ಅನುಭವ ಆಗಿರಬಹುದು. ಚಿಕ್ಕವರಿದ್ದಾಗ ನಿಮ್ಗೆ ಬಹಳಷ್ಟು ಜ್ವರ ಬಂದಿತ್ತು ಅಂತಂದ್ರೆ ನಿಮ್ಮ ತಾಯಿ ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ, ಒಂದು ಹಸಿಯಾಗಿರುವಂತಹ ಬಟ್ಟೆಯನ್ನ ತಗೊಂಡು ನಿಮ್ಮ ಹಣೆಯ ಮೇಲೆ ಇಡ್ತಾರೆ. ಸೊ ಈ ಒಂದು ಪ್ರಕ್ರಿಯೆ ಯಾವ ವಿದ್ಯಮಾನ ಅಂತ ಹೇಳಿ ನಾವು ಇಲ್ಲಿ ಈ ಒಂದು ಪ್ರಶ್ನೆಯಲ್ಲಿ ಕೇಳ್ತಾ ಇದಾರೆ. ಸಬ್ಲಿಮೇಷನ್ ಅಂತ ಇದೆ, ಇವ್ಯಾಪೋರೇಷನ್ ಇದೆ, ಆಮೇಲೆ ಕಂಡೆನ್ಸೇಷನ್ ಇದೆ, ಆಮೇಲೆ ಫ್ರೀಸಿಂಗ್ ಇದೆ. ಸೊ ನೋಡ್ರಿ, ಈಗ ನೀರ್ ಇರ್ತಕ್ಕಂಥದ್ದು, ನೀರೇನಿದೆಯಲ್ಲ, ಈ ನೀರಿಗೆ ನಾವು 100 ಡಿಗ್ರಿ ಸೆಲ್ಸಿಯಸ್ ದಲ್ಲಿ ನಾವು ಇದನ್ನ ಬಿಸಿ ಮಾಡಿದಾಗ ಅವಾಗ ನೀರು ಏನಾಗ್ತೈತಿ, ಆವಿ ಆಗ್ತೈತಿ. ಹೌದಾ? ನೀರು ಆವಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಇದನ್ನ ನಾವು ಏನಂತ ಹೇಳಿ ಕರಿತೇವಿ? ವ್ಯಾಪೋರೈಸೇಷನ್ ಅಂತ ಕರಿತೇವಿ. ಎಷ್ಟು ಡಿಗ್ರಿ ಸೆಲ್ಸಿಯಸ್ ಹೀಟ್ ಕೊಡಾಕತ್ತೀವಿ ಇದನ್ನ ನೀರಿಗೆ? 100 ಡಿಗ್ರಿ ಸೆಲ್ಸಿಯಸ್ ಹೀಟ್ ಕೊಡಾಕತ್ತೀವಿ ಅಂತಂದ್ರೆ ಅದು ವ್ಯಾಪೋರೈಸೇಷನ್ ಅಂತೇವಿ. ಇದನ್ನ ಕನ್ನಡದಲ್ಲಿ ನಾವು ಇದಕ್ಕ ಬಾಷ್ಪೀಕರಣ ಅಂತ ಹೇಳಿ ಕರಿತೇವಿ. ಅದೇ ರೀತಿ ಈಗ ಇಲ್ಲಿಯೂ ಕೂಡ ನೀರ್ ಆವಿಯಾಗಿ ಹೊಂಟೈತಿ ಮೇಲೆ. ಅದ್ರ ಜೊತೆಗೆ ನೀವು ಬಟ್ಟೆಯನ್ನ ತೊಳೆದ ಮೇಲೆ ಅದನ್ನು ಕೂಡ ನಾವು ಬಿಸಿಲಿಗೆ ಹಾಕ್ತೇವಿ. ಸೊ ಆ ಬಟ್ಟೆಯನ್ನ ತೊಳೆದ ಮೇಲೆ ಬಿಸಿಲಿಗೆ ಹಾಕಿದಾಗ ಆ ಬಟ್ಟೆ ಒಳಗಿರುವಂತ ನೀರು ಅದು ಕೂಡ ಆವಿಯಾಗಿ ಮೇಲೆ ಹೋಗ್ತದೆ. ಬಟ್ ಅಲ್ಲಿ ಹೀಟ್ ಇರ್ತಕ್ಕಂಥದ್ದು 100 ಡಿಗ್ರಿ ಸೆಲ್ಸಿಯಸ್ ಇರಂಗಿಲ್ಲ. ಅಲ್ಲಿ ಎಷ್ಟು ಇರ್ತೈತ್ರಿ? 32, 38, 40 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರ್ತೈತಿ. ಆದ್ರೂ ಕೂಡ ಅಲ್ಲಿ ಬಟ್ಟೆ ಒಳಗಿರುವಂತ ನೀರು ಆವಿಯಾಗಿ ಹೋಗಾಕತೈತಿ. ಆ ಒಂದು ಪ್ರೊಸೆಸ್ ಏನೈತಲ್ಲ ಅದ ಪ್ರೊಸೆಸ್ ಇಲ್ಲಿ ಕೇಳಾರವ್ರ. ಹೌದಾ? ನಾವು ಒಂದು ಬಟ್ಟೆಯನ್ನ ನಮ್ಮ ಹಣೆಯ ಮೇಲೆ ನಮಗೆ ಬಹಳಷ್ಟು ಜ್ವರ ಇದ್ದಾಗ 100 ಫೆರನ್ಹೀಟ್ ಇದ್ದಾಗ ನಾವು ಅಲ್ಲಿ ಬಟ್ಟೆಯನ್ನ ಇಲ್ಲಿ ಇಟ್ವಿ ಅಂತಂದ್ರೆ ಅವಾಗ ಆ ಬಟ್ಟೆ ಇರ್ತಕ್ಕಂಥದ್ದು ಏನ್ ಮಾಡ್ತೈತಿ? ಹೀಟ್ ಅನ್ನ ಅಬ್ಸರ್ವ್ ಮಾಡ್ಕೊಂಡು ನೀರನ್ನ ಆವಿ ಮಾಡ್ತೈತಿ. ಅದು ಆವಿ ಮಾಡ್ತೈತಿ. ಸೊ ಅಂತಹ ಒಂದು ಪ್ರೊಸೆಸ್ ಇದು. ಏನು? 100 ಡಿಗ್ರಿ ಸೆಲ್ಸಿಯಸ್ ನೀರನ್ನ ಬಿಸಿ ಮಾಡಿದಾಗ ಅದಕ್ಕ ವ್ಯಾಪೋರೈಸೇಷನ್ ಅಂತೇವಿ. ಆಮೇಲೆ ಈ ರೀತಿ ಇರುವಂತದ್ದು ಯಾವುದು? ಬಟ್ಟೆ ಒಣಗಿಸಾಗ ಬಟ್ಟೆ ಹಾಕಿರ್ತೇವಿ, ಅಲ್ಲಿ ನೀರು ಆವಿ ಆಗೋದು. ಹಣೆಯ ಮೇಲೆ ಬಟ್ಟೆ ಇಟ್ಟಾಗ ನೀರು ಆವಿ ಆಗೋದು. ಅದಕ್ಕೆ ಏನಂತೇವ್ ನಾವು? ಇವ್ಯಾಪೋರೇಷನ್ ಅಂತ ಕರಿತೇವಿ. ಇದಕ್ಕೂ ಕೂಡ ಆವಿಯಾಗುವಿಕೆ ಅಥವಾ ಬಾಷ್ಪೀಕರಣ ಅಂತೇವಿ. ಕನ್ನಡದೊಳಗೆ ಎರಡಕ್ಕೂ ಕೂಡ ಸೇಮ್ ಹೆಸರೈತಿ. ಬಟ್ ಇಂಗ್ಲಿಷ್ದಲ್ಲಿ 100 ಡಿಗ್ರಿ ಸೆಲ್ಸಿಯಸ್ ನೀರನ್ನ ಬಿಸಿ ಮಾಡಿದಾಗ ನೀರ್ ಆವಿ ಆಗಕತ್ತಿತ್ತು ಅಂತಂದ್ರ ವ್ಯಾಪೋರೈಸೇಷನ್. ಆಮೇಲೆ ಇಲ್ಲಿ ಬಿಸಿಲಿನಿಂದ ಆಗಿರ್ಬೋದು. ಈಗ ನೋಡಿ, ಸಮುದ್ರದ ನೀರಿದೆ. ಸೊ ಇಲ್ಲಿ ಸೂರ್ಯನ ಬಿಸಿಲು ಇರ್ತಕ್ಕಂಥದ್ದು ಇದ್ರ ಮೇಲೆ ಬಿತ್ತು ಅಂತಂದ್ರ ಎಷ್ಟು 100 ಡಿಗ್ರಿ ಬಿಟ್ಟಿರ್ತೈತಿ? ಅಲ್ಲಿ ಸೆಲ್ಸಿಯಸ್ ಇಲ್ಲ, 30-40ವರೆಗೆನ ಡಿಗ್ರಿ ಸೆಲ್ಸಿಯಸ್ ಇರ್ತೈತಿ. ಬಟ್ ಆದ್ರೂ ಕೂಡ ಈ ನೀರು, ಸಮುದ್ರದ ನೀರು ಆವಿಯಾಗಿ ಮೇಲೆ ಹೋಗ್ತೈತಿ. ಸೊ ಈ ಒಂದು ಪ್ರೊಸೆಸ್ಗೆ ಏನಂತ ಹೇಳಿ ಕರಿತೀವಿ ನಾವು? ಇವ್ಯಾಪೋರೇಷನ್ ಅಂತ ಕರಿತೇವಿ. ಓಕೆ, ಇವ್ಯಾಪೋರೇಷನ್ ಮತ್ತು ವ್ಯಾಪೋರೈಸೇಷನ್ ಎರಡು ಕೂಡ ನಿಮಗೆ ಗೊತ್ತಿರಬೇಕು. ಇದಕ್ಕೆ ಆನ್ಸರ್ ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗ್ತೈತಿ. ಸೂರ್ಯನ ಕಿರಣಗಳು ಕಾನ್ಕೇವ್ ಕನ್ನಡಿಯ ಮುಂದೆ 15 ಸೆಂಟಿಮೀಟರ್ ಬಿಂದುವಿನಲ್ಲಿ ಒಮ್ಮುಖವಾಗುತ್ತವೆ. ವಸ್ತುವಿನ ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕೆ ಸಮನಾಗಿರುವಂತೆ ಅದನ್ನು ಎಲ್ಲಿ ಇಡಬೇಕು ಅಂತ ಕೇಳ್ಯಾರ. ಕಾನ್ಕೇವ್ ಕನ್ನಡಿ ಇದೆ ಇಲ್ಲಿ. ಈ ಕಾನ್ಕೇವ್ ಕನ್ನಡಿಯ ಮುಂದೆ ಏನ್ ಮಾಡ್ಯಾರು? ಸೂರ್ಯನ ಕಿರಣ ಎಷ್ಟು ಮೀಟರ್ ವರೆಗೆ ಇಟ್ಟಾರ ಇಲ್ಲಿ? ಇವರು ಒಂದು ವಸ್ತುವನ್ನ 15 ಸೆಂಟಿಮೀಟರ್ ಇರ್ತಕ್ಕಂಥದ್ದು ಫೋಕಲ್ ಲೆಂತ್ ಒಳಗೆ ಇಟ್ಟಾರು. ಸೊ ಈ ಸೂರ್ಯನ ಕಿರಣಗಳು 15 ಸೆಂಟಿಮೀಟರ್ ಬಿಂದುವಿನಲ್ಲಿ ಒಂದು ಒಮ್ಮುಖವಾಗಿ ವಸ್ತುವಿನ ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕೆ ಸಮನಾಗಿರ್ಬೇಕಾಗಿತ್ತು ಅಂತಂದ್ರ ನೋಡ್ರಿ, ಇದು ಲೆನ್ಸ್ ಏನ್ ಮಾಡ್ತೈತಿ? ಈ ರೀತಿ ಚದುರಿಸ್ತೈತಿ ಇದು. ಹೌದಾ? ಸೊ ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಇಲ್ಲಿ ಸೆಂಟರ್ ಪ್ಲೇಸ್ ಏನಿರ್ತೈತಿ ಆ ಪ್ಲೇಸ್ ದಲ್ಲಿ ಎಷ್ಟು ಇದ್ರದ ಫೋಕಸ್ ಲೆಂತ್ ಎಷ್ಟು ಇರ್ತೈತಿ ಅಷ್ಟ ಸೆಂಟರ್ ಪ್ಲೇಸ್ ಲೆಂತ್ ಇರ್ತಕ್ಕಂಥದ್ದು ಅಲ್ಲಿ ನಾವು ಒಂದು ವಸ್ತುವನ್ನ ಇಟ್ಟಾಗ ಅವಾಗ ಮಾತ್ರ ಏನಾಗ್ತೈತಿ? ಇದು ಸಮವಾಗಿರುವಂತಹ ಚಿತ್ರ ಇಲ್ಲಿ ಮೂಡ್ತೈತಿ. ಅಂತಂದ್ರೆ ಟೋಟಲ್ ಆಗಿ ಎಷ್ಟು ದೂರ ಇರ್ತಕ್ಕಂಥದ್ದು ಇಡಬೇಕಾಗ್ತು? ಇಲ್ಲಿ 30 ಸೆಂಟಿಮೀಟರ್ ದೂರ ಇರ್ತಕ್ಕಂಥದ್ದು ಇಡಬೇಕಾಗ್ತು. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್. 30 ಸೆಂಟಿಮೀಟರ್ ಇನ್ ಫ್ರಂಟ್ ಆಫ್ ದ ಮಿರರ್ ಅದ. 30 ಸೆಂಟಿಮೀಟರ್ ಇಲ್ಲಿ ಇಟ್ಟಾಗ ಮಾತ್ರ ಅದು ಸಮನಾಗಿ ಇಲ್ಲಿ ಕಾಣ್ತೈತಿ. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್. ಇವತ್ತಿನ ಕೊನೆಯದಾಗಿರುವಂತಹ ಪ್ರಶ್ನೆ ನೋಡ್ರಿ. ಹೋಮ್ವರ್ಕ್ ಕೊಡ್ಲಾ ಅಥವಾ ಹೇಳಲ್ಲ? ಓಕೆ, ಪಾಸ್ ಮಾಡಿ ಆನ್ಸರ್ ಮಾಡ್ಲಿಕ್ಕೆ ಹೇಳ್ರಿ, ಆನ್ಸರ್ ಮಾಡ್ರಿ.
ನೋಡೋಣ ಆದ್ರೂ ಹೇಳ್ಬಿಡ್ತೇನೆ. ಗಾಳಿಯಿಂದ ಬರುವ ಬೆಳಕಿನ ಕಿರಣವು ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ಹಾದು ಹೋಗುವ ಮಾರ್ಗವನ್ನು 4 ವಿದ್ಯಾರ್ಥಿಗಳು ಚಿತ್ರದಲ್ಲಿ ಬಿಡಿಸ್ಯಾರ ABCD ಅಂತ ಹೇಳಿ. ಅವುಗಳಲ್ಲಿ ಯಾವ ಸರಿ ಐತೆ ಅಂತ ಹೇಳಿ ಕೇಳ್ಯಾರ ಇಲ್ಲಿ. ಸೊ ಇಲ್ಲಿ ನೋಡ್ರಿ, ಇದು ಒಂದು ಗ್ಲಾಸ್ ಇದೆ, ಹೌದಾ? ಒಂದು ಗ್ಲಾಸ್ ಇದೆ. ಇಲ್ಲಿ ಹೊರಗಿರುವಂತಹದ್ದು ಏನಿದೆ, ಗಾಳಿ ಇದೆ. ಇದು ಏನು ಗಾಳಿ ಏನಾತು, ಇದು ರಿಯರರ್ ಡೆನ್ಸ್ ಆತು, ಇದು ರಿಯರರ್ ಮೀಡಿಯಂ ಆತು. ಇದು ಗಾಜ್ ಇರ್ತಕ್ಕಂಥದ್ದು ಏನಿದೆ, ಡೆನ್ಸರ್ ಮೀಡಿಯಂ ಇರ್ತಕ್ಕಂಥದ್ದು ಇದೆ. ಸೊ ಇಲ್ಲಿ ಯಾವಾಗ ಒಂದು ರಿಯರರ್ ದಿಂದ ಡೆನ್ಸ್ ಗೆ ಬಂತು ಅಂತಂದ್ರ ಆ ಒಂದು ರೇಖೆ ಏನಾಗ್ತೈತಿ ಹೇಳ್ರಿ, ಒಳಗಡೆ ಹೋಗ್ತತಿ, ಹೌದಾ? ಈಗ ಇಲ್ಲಿ ಒಂದು ಗ್ಲಾಸ್ ಅನ್ನ ತಗೋತೇನೆ ನಾನು. ಈ ಗ್ಲಾಸ್ ದಲ್ಲಿ ಒಂದು ರೇಖೆಯನ್ನ ನಾನು ಇಲ್ಲಿ ಬಿಟ್ಟಾಗ ಇದು ನೇರವಾಗಿ ಈ ರೀತಿ ಚಲಿಸಬೇಕಾಗಿತ್ತು. ಬಟ್ ಇದು ಡೆನ್ಸ್ ಇರೋದರಿಂದ ಏನಾಗ್ತೈತಿ, ಇದು ಒಂದ್ ಸ್ವಲ್ಪ ಏನಾಗ್ತೈತ್ರಿ, ಈ ರೀತಿ ಇರ್ತಕ್ಕಂಥದ್ದು ಬಾಗ್ತೈತಿ, ಒಂದ್ ಸ್ವಲ್ಪ ಬಾಗ್ತೈತಿ. ಆಮೇಲೆ ಮತ್ತೆ ಡೆನ್ಸ್ ದಿಂದ ರಿಯರರ್ ಹೋಗ್ಬೇಕಾಗಿತ್ತು ಅಂತಂದ್ರೆ ಏನಾಗ್ತೈತಿ ನೋಡ್ರಿ, ಡೆನ್ಸ್ ದಿಂದ ರಿಯರಕ್ ಹೋಗ್ಬೇಕಾಗಿತ್ತು ಅಂತಂದ್ರೆ ಏನ್ ಮಾಡ್ಬೇಕು, ಮೇಲಿನ ಮುಖ ಇರ್ತಕ್ಕಂಥದ್ದು ಆಗ್ತೈತಿ. ಆಮೇಲೆ ರೇರರ್ ದಿಂದ ಡೆನ್ಸ್ ಗೆ ಬರ್ಬೇಕಾಗಿತ್ತು ಅಂತಂದ್ರ ಕೆಳಗಿನ ಮುಖವಾಗಿ ರೇಖೆಗಳು ಏನಾಗ್ತಾವು, ಚಲಿಸ್ತಾವು. ಇದನ್ನ ಒಂದ್ ಸ್ವಲ್ಪ ನೆನ್ಪಿಟ್ಕೊಳ್ರಿ. ಈಗ ಇಲ್ಲಿ ಏನಾತ ಹೇಳ್ರಿ, ಈ ರೀತಿ ಬಂತು. ಈಗ ಡೆನ್ಸ್ ದಿಂದ ರೇರರ್ ಹೋಗ್ಬೇಕು ಅಂತಂದ್ರ ಮತ್ತೆ ಈ ರೇಖೆ ಇರ್ತಕ್ಕಂಥದ್ದು ಒಂದ್ ಸ್ವಲ್ಪ ಮೇಲಿನ ಮುಖವಾಗಿ ಚಲಿಸ್ತೈತಿ. ಈ ರೀತಿಯ ಚಿತ್ರ ಎಲ್ಲಿ ಐತಿ ನಮ್ಗ, ಇಲ್ಲಿ ಕಾಣಕತೈತಿ. ಆಪ್ಷನ್ ನಂಬರ್ ಬಿ ಇದಕ್ಕ ಸರಿ ಆನ್ಸರ್ ಆಗ್ತೈತಿ. ಓಕೆ, ಸೊ ಇವು 20 ಕ್ವಶನ್ಸ್ ಗಳು ನಿಮ್ಗೆ ಇವತ್ತು 10ನೇ ಒಂದು ಕ್ಲಾಸ್ ದಲ್ಲಿ ನಿಮ್ಗೆ ಹೇಳಿಕೊಟ್ಟೇನಿ. ಸೊ ಎಷ್ಟು ನಿಮ್ಮ ಎಲ್ಲಾ ಪ್ರಶ್ನೆಗಳು ಎಷ್ಟು ರೈಟ್ ಆಗ್ಯಾವ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಆಮೇಲೆ ಅರ್ಥ ಆಗ್ತಾ ಇತ್ತು ಅಂತಂದ್ರೆ ಅರ್ಥ ಆಗ್ತಾ ಇದೆ ಸರ್ ಅಂತ ಏನಾದ್ರೂ ಕಮೆಂಟ್ ಮಾಡ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿ ಮಾಡ್ರಿ. ಓಕೆ, ಆಮೇಲೆ ಎಲ್ಲರಿಗೂ ಕೂಡ ಆದಷ್ಟು ಏನ್ ಮಾಡ್ರಿ, ಕ್ಲಾಸಸ್ ಗಳನ್ನ ಶೇರ್ ಮಾಡ್ರಿ. ಆಮೇಲೆ ಕ್ಲಾಸಸ್ ಗೆ ಜಾಯ್ನ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಬೇಗನೆ ಜಾಯ್ನ್ ಆಗ್ರಿ. 40 ಡೇಸ್ ಒಳಗಡೆನೆ ಎಲ್ಲಾ ಸಿಲೆಬಸ್ ಇರ್ತಕ್ಕಂಥದ್ದು ಕಂಪ್ಲೀಟ್ ಆಗ್ತೈತಿ. ಓಕೆನಾ? ಸೊ ಆಫರ್ ಫೀಸ್ ಒಳಗ್ ಕೊಡಾಕತ್ತೀವಿ. ಕ್ಲಾಸಸ್ 2,000 ರೂಪಾಯಿ ಇರುವಂತ ಕಂಪ್ಲೀಟ್ ಪ್ಯಾಕೇಜ್ ಅನ್ನ 1,500 ರೂಪಾಯಿಯಲ್ಲಿ ಬೇಗನೆ ನೀವು ಈ ಒಂದು ಪ್ಯಾಕೇಜ್ ಅನ್ನ ತೆಗೆದುಕೊಂಡು ನಿಮ್ಮ ತಯಾರನ್ನ ಒಳ್ಳೆ ರೀತಿಯಿಂದ ನಡೆಸಬಹುದು. ಎಲ್ಲಾ ಸಬ್ಜೆಕ್ಟ್ ಅದ ರೆಕಾರ್ಡೆಡ್ ಕ್ಲಾಸಸ್ಗಳು ನಿಮ್ಗೆ ಸಿಗ್ತಾವ. ಮತ್ತೆ ನಾಳೆ ಭೇಟಿ ಆಗ್ತೀನಿ ಕ್ಲಾಸ್ ದಲ್ಲಿ 8 ಗಂಟೆಗೆ. ಅಲ್ಲಿವರೆಗೆ ಧನ್ಯವಾದಗಳು. ಜೈ ಹಿಂದ್.